ಓಂ ಶಾಂತಿ 19 ಆಗಸ್ಟ್ 2025 प्रातः मुरली बाप दादा मधुबन। मीठे बच्चे, अपने स्वधर्म को भूलना ही सबसे बड़ी भूल है। अभी तुम्हें अभूल बनना है। अपने घर और राज्य को याद करना है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ತನ್ನ ಸ್ವಧರ್ಮವನ್ನ ಮರೆಯೋದೇ ಎಲ್ಲದಕ್ಕಿಂತ ದೊಡ್ಡ ತಪ್ಪಾಗಿದೆ. ಈಗ ನೀವು ಈ ತಪ್ಪಿಂದ ಮುಕ್ತರಾಗಬೇಕು. ಅಂದ್ರೆ ಸ್ವಧರ್ಮವನ್ನ ಮರಿಬಾರ್ದು. ತನ್ನ ಮನೆ ಹಾಗೂ ರಾಜ್ಯವನ್ನು ನೆನಪು ಮಾಡಿ. ಮನೆ ಪರಂಧಾಮ, ರಾಜ್ಯ ನಮ್ದು ಸತ್ಯುಗ. ಮನೆನೂ ಮರಿಬಾರ್ದು, ರಾಜ್ಯವನ್ನು ಮರಿಬಾರ್ದು. ಅದಕ್ಕೆ ಮುಂಚೆ स्वधर्मवन्ने मरिबार्द। प्रश्न, आप बच्चों की कौन सी अवस्था ही समय के समीपता की निशानी है? ನೀವು ಮಕ್ಕಳ ಯಾವ ಸ್ಥಿತಿ ಸಮಯದ ಸಮೀಪತೆಯ ಚಿಹ್ನೆಯಾಗಿದೆ? उत्तर, आप बच्चे जब याद की यात्रा में सदा मस्त रहेंगे, बुद्धि का भटकना बंद हो जाएगा, वाणी में याद का जौहर आ जाएगा, अपार खुशी में रहेंगे, घड़ी घड़ी अपनी सतयुगी दुनिया के नज़ारे सामने आते रहेंगे, तब समझो समय समीप है। ಈ ಮಕ್ಕಳು ಯಾವಾಗ ನೆನಪಿನ ಯಾತ್ರೆಯಲ್ಲಿ ಸದಾ ಮಸ್ತರಾಗಿರ್ತೀರಿ ಅಂದ್ರೆ ಸಮಯದ ಸಮೀಪತೆಯ ಚಿಹ್ನೆ ಇದೆ. ಈ ಮಕ್ಕಳು ಯಾವಾಗ ನೆನಪಿನ ಯಾತ್ರೆಯಲ್ಲಿ ಸದಾ ಮಸ್ತರಾಗಿರ್ತೀರಿ, ಬುದ್ಧಿಯ ಅಲೆದಾಟ ಬಂದಾಗುತ್ತೆ, ನಿಮ್ಮ ವಾಣಿಯಲ್ಲಿ ನೆನಪಿನ ಯೋಗದ ಹರಿತ ಇರುತ್ತೆ, ಅಪಾರ ಖುಷಿಯಲ್ಲಿರ್ತೀರಿ, ಪದೇ ಪದೇ ನಿಮ್ಮ ಸತ್ಯುಗಿ ಜಗತ್ತಿನ ದೃಶ್ಯಗಳು ನಿಮ್ಮ ಮುಂದೆ ಕಾಣಿಸ್ತಾ ಇರುತ್ತೆ. ಆಗ ತಿಳ್ಕೊಳ್ಳಿ ಸಮಯ ಸಮೀಪ ಬಂದಿದೆ. विनाश में टाइम नहीं लगता, इसके लिए याद का चार्ट बढ़ाना है. ವಿನಾಶ ಆಗೋದಕ್ಕೇನು ಟೈಮ್ ಹಿಡಿಸೋದಿಲ್ಲ. ಆದ್ದರಿಂದ ನಿಮ್ಮ ನೆನಪಿನ ಚಾರ್ಟ್ ಅನ್ನು ಹೆಚ್ಚಿಸ್ಕೊಳ್ಳಿ. ಗೀತ್ ತುಮೇ ಪಾಕೆ ಹಮ್ನೆ ಜಹಾನ್ ಪಾ ಲಿಯಾ ಹೈ. ಮುರಳಿಯಲ್ಲಿ ಹಾಡಾಗಿದೆ, ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡ್ಕೊಂಡಿದ್ದೀನಿ. ಓಂ ಶಾಂತಿ. रूहानी बच्चे, इस गीत का अर्थ तो समझते होंगे। अब बेहद के बाप को तो पा लिया है, बेहद बाप से स्वर्ग का वर्षा मिलता है. ಆತ್ಮೀಯ ಮಕ್ಕಳು, ಈ ಹಾಡಿನ ಅರ್ಥವನ್ನ ತಿಳ್ಕೊಂಡಿದ್ದೀರಿ. ಈಗ ಬೇಹದ್ದಿನ ತಂದೆಯನ್ನೇ ಪಡ್ಕೊಂಡಿದ್ದೀರಿ. ನೀವು ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತೆ. जिस वर्षे को कोई भी छीन नहीं सकता है. ಈ ಆಸ್ತಿಯನ್ನು ಯಾರು ಕಿತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾವ ಆಸ್ತಿಯನ್ನ? ಸ್ವರ್ಗದ ಆಸ್ತಿ, ತಂದೆಯಿಂದ ಸಿಗೋ ಆಸ್ತಿಯನ್ನ. वर्षे का नशा तब चला जाता जब रावण राज्य शुरू होता है. ये भी ड्रामा बना हुआ है. ಆಸ್ತಿಯ ನಶೆ ಯಾವಾಗ ಹೊರಟೋಗುತ್ತೆ ಅಂದ್ರೆ ಯಾವಾಗ ರಾವಣ ರಾಜ್ಯ ಶುರು ಆಗುತ್ತೆ. ಇದೆಲ್ಲ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ. ಮಕ್ಕಳಿಗೆ ಸೃಷ್ಟಿಯ ಡ್ರಾಮಾದ ಜ್ಞಾನ ಇದೆ. ಈ ಚಕ್ರ ಹೇಗ್ ತಿರುಗುತ್ತೆ ಅನ್ನೋದು. ಇನ್ಕೋ ನಾಟಕ भी कहे, ड्रामा भी कहे, बच्चे समझते हैं बरोबर बाप आकर सृष्टि का चक्र भी समझाते हैं. ಇದನ್ನ ನಾಟಕ ಅಂತಾದ್ರೂ ಹೇಳಿ, ಡ್ರಾಮಾ ಅಂತಾದ್ರೂ ಹೇಳಿ, ಈ ಮಕ್ಕಳಿಗೆ ಗೊತ್ತಿದೆ. ಅವಶ್ಯಕವಾಗಿ ಬಾಬೋರ್ ಬಂದು ಈ ಸೃಷ್ಟಿ ಚಕ್ರದ ಬಗ್ಗೆ ತಿಳಿಸ್ಕೊಡ್ತಾರೆ. ಯಾರು ಈ ಬ್ರಾಹ್ಮಣ ಕುಲದವರು ಅವರಿಗೆ ತಿಳಿಸ್ಕೊಡ್ತಾರೆ ಬಾಬೋರು, ಏಕೆಂದ್ರೆ ಅವರಿಗೆ ಅರ್ಥ ಆಗುತ್ತಷ್ಟೇ. ಬಚ್ಚೆ ತುಮ್ ಅಪ್ನೆ ಜನ್ಮೋ ಕೋ ನಹಿ ಜಾನ್ತೆ ಹೋ, ಮೇ ತುಮ್ಕೋ ಸಮಜಾತಾ. ಮಕ್ಕಳೇ, ನಿಮಗೆ ನಿಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಜನ್ಮ ರಹಸ್ಯಗಳನ್ನ ನಾನ್ ತಿಳಿಸ್ಕೊಡ್ತೀನಿ. ಪಹಲೆ ತುಮ್ ಸುನ್ತೆ ತೆ 84 लाख जन्म लेने बाद फिर एक जन्म मनुष्य का मिलता है. ऐसा नहीं है. अभी तुम सब आत्माएं नंबरवार आती जाती हो. ಮೊದಲು ನೀವು ಅಜ್ಞಾನ ಕಾಲದಲ್ಲಿ ಏನ್ ಕೇಳಿದ್ರಿ?
ಮನುಷ್ಯ 84 ಲಕ್ಷ ಜೀವರಾಶಿಗಳಲ್ಲಿ ಬರ್ತಾನೆ, ಕೊನೆಗೆ ಪುಣ್ಯ ಮಾಡಿ ಒಂದು ಜನ್ಮ ಮನುಷ್ಯ ಜನ್ಮ ಸಿಗುತ್ತೆ ಅಂತ ಹೇಳಿ, ಇದು ಆ ತರ ಅಲ್ಲ. ಈ ತರ ಸಾಧ್ಯ ಇಲ್ಲ ಇದು. ಯಾಕೆಂದ್ರೆ ಮನುಷ್ಯ ಮನುಷ್ಯನಾಗೆ ಹುಟ್ಟೋದು. ಆದ್ರೆ ಈಗ ನೀವು ಆತ್ಮಗಳು, ಗೊತ್ತಿದೆ ನಿಮ್ಗೆ, ಪರಂಧಾಮದಿಂದ ಎಲ್ಲ ಆತ್ಮಗಳು ಒಟ್ಟಿಗೆ ಬರೋದಿಲ್ಲ, ನಂಬರ್ ವಾರ್ ಬರ್ತಾರೆ. बुद्धि में आया है पहले पहले आदि सनातन देवी देवता धर्म के पूज्यते फिर हम ही पूजारी बने हैं. ಮೊಟ್ಟ ಮೊದಲು ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಪೂಜ್ಯರಾಗಿದ್ವಿ, ಮತ್ತೆ ನಾವೇ ಈಗ ಪೂಜಾರಿಗಳಾಗಿದ್ದೀವಿ. ನೀವೇ ಪೂಜ್ಯ ನೀವೇ ಪೂಜಾರಿ ಅನ್ನೋ ಗಾಯನ ಇದೆ. ಆದ್ರೆ ಇದನ್ನ ಜಗತ್ತಿನ ಮನುಷ್ಯರು ಭಗವಂತನಿಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ನೀವೇ ಪೂಜ್ಯ ನೀವೇ ಪೂಜಾರಿ ಅಂತ. ಆದ್ರೆ ಇದು ಶಿವಬಾಬಾವ್ರು ಎವರ್ ಪೂಜ್ಯ, ಅವ್ರು ಪೂಜ್ಯರಿರ್ತಾರೆ ಸದಾ, ಪೂಜಾರಿ ಆಗಲ್ಲ. ನೀವೇ ಪೂಜ್ಯ ನೀವೇ ಪೂಜಾರಿ ಅನ್ನೋದು ದೇವತೆಗಳಿಗೆ ಹೇಳಲಾಗುತ್ತೆ. ಆಪ್ಕೆ ಹಿ ಸಬ್ ರೂಪ್ ಹೇ ಅನೇಕ ಮತಾಂತರ ಹೇ. ಮತ್ತೇನ್ ಹೇಳ್ತಾರೆ ಇನ್ನು ಭಕ್ತರು, ಎಲ್ಲಾ ದೇವರು ಒಂದೇ, ಅವ್ರ ರೂಪ ಬೇರೆ ಬೇರೆ ಅಂತ. ಎಷ್ಟು ಜನ ಮನುಷ್ಯರಿದ್ದಾರೆ, ಅಷ್ಟು ಮತಾಂತರಗಳಿದೆ. तुम अभी श्रीमत पर चलते हो, तुम समझते हो स्टूडेंट पहले तो कुछ नहीं जानते थे, फिर पढ़कर ऊंच इम्तिहान पास करते जाते हैं. ಈ ಮಕ್ಕಳಿಗೆ ಗೊತ್ತಿದೆ, ನಾವು ವಿದ್ಯಾರ್ಥಿಗಳು, ನಮಗೂ ಮೊದಲೇನು ಗೊತ್ತಿರಲಿಲ್ಲ, ಈಗ ಈ ವಿದ್ಯೆ ಓದಿ ಉನ್ನತವಾದ ಪರೀಕ್ಷೆಯನ್ನ ಪಾಸ್ ಮಾಡಿ ಉನ್ನತ ಪದವಿಯನ್ನ ಪಡ್ಕೊಳ್ತೀವಿ. वह स्टूडेंट भी शुरू में तो कुछ भी नहीं जानते, फिर इम्तिहान पास करते करते समझते अभी हमने बैरिस्टरी पास कर ली है. ಲೌಕಿಕ ವಿದ್ಯೆ ಆದ್ರೂ ಹಾಗೆ, ವಿದ್ಯಾರ್ಥಿ ಮೊದಲು ಶಾಲೆಗೆ ಅಥವಾ ಕಾಲೇಜಿಗೆ ಸೇರಿದಾಗ ವಿದ್ಯೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಓದ್ತಾ ಓದ್ತಾ ಪರೀಕ್ಷೆಗಳನ್ನ ಪಾಸ್ ಮಾಡ್ತಾ ಮಾಡ್ತಾ ಅವ್ರು ಏನ್ ಗುರಿ ಇಟ್ಕೊಂಡಿರ್ತಾರೆ, ಈಗ ಬ್ಯಾರಿಸ್ಟರ್ ಆಗೋ ಗುರಿ ಇಟ್ಕೊಂಡಿದ್ರೆ, ಹೌದು ನಾನು ವಿದ್ಯೆ ಓದಿ ಈಗ ಬ್ಯಾರಿಸ್ಟರ್ ಪಾಸ್ ಮಾಡಿದೀನಿ, ಪದವಿ ಪಡ್ಕೊಳ್ತೀನಿ ಅನ್ನೋದು ಬುದ್ಧಿಯಲ್ಲಿರುತ್ತೆ. ಹಾಗೆ ನೀವು ಮಕ್ಕಳಿಗೂ ಗೊತ್ತಿದೆ, ನಾವ್ ಈ ವಿದ್ಯೆ ಓದಿ ಮನುಷ್ಯರಿಂದ ದೇವತೆಗಳಾಗ್ತಾ ಇದೀವಿ, ಸೊ ವಿಶ್ವದ ಮಾಲೀಕರಾಗ್ತೀವಿ. ವಹಾ ತೋ ಏಕ್ ಹಿ ಧರ್ಮ ಏಕ್ ರಾಜ್ ತುಮಾರಾ ರಾಜ್ಯ ಕೊಯ್ ಚೀನ್ ನ ಸಕೆ. ಅಲ್ಲಿ ಒಂದು ಧರ್ಮ ಒಂದು ರಾಜ್ಯ. ಬಾಬಾ ಹೇಳ್ತಾರೆ, ನಿಮ್ಮ ರಾಜ್ಯವನ್ನ ಯಾರು ಕಿತ್ಕೊಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಿಮ್ಗೆ ಪವಿತ್ರತೆ, ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇರುತ್ತೆ. ಗೀತ್ ಮೇ ಬಿ ಸುನಾನಾ, ಅವಿ ಯೇ ಗೀತ್ ತುಮ್ನೆ ತೋ ನೈ ಬನಾಯೆ ಹೇ. ಈ ಹಾಡು ಕೇಳಿದ್ರಲ್ಲ ಇವತ್ ಮುರಳಿಯಲ್ಲಿ, ನಿನ್ನನ್ನ ಪಡ್ಕೊಂಡು ನಾನು ಆಕಾಶ ಭೂಮಿ ಎಲ್ಲವನ್ನು ಪಡ್ಕೊಂಡಿದ್ದೀನಿ, ಪಡ್ಕೊಳ್ಳೋದು ಏನು ಉಳಿದಿಲ್ಲ ಅಂತ. अब ये गीत तुमने तो नहीं बनाए, अनायासी ड्रामा अनुसार इस समय के लिए बने हुए. ಈ ಹಾಡೆ ನೀವು ಕಟ್ಟಿದ್ದು, ನೀವು ಹಾಡಿದ್ದಲ್ಲ ಇದು. ಅನಾಯಾಸವಾಗಿ ಡ್ರಾಮಾ ಅನುಸಾರ ಈ ಸಮಯಕ್ಕೆ ಮೊದಲೇ ಪೂರ್ವದಲ್ಲೇ ಈ ಹಾಡುಗಳನ್ನ ಅರ್ಥಗರ್ಭಿತವಾಗಿ ಹಾಡಿದರೆ, ಕಟ್ಟಿದರೆ. ಮನುಷ್ಯೋं के बनाए हुए गीतों का अर्थ बाप बैठ समझाते हैं. ಮನುಷ್ಯರೇ ಹಾಡಿರೋ ಹಾಡಿನ ಅರ್ಥವನ್ನ ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಅಭಿ ತುಮ್ ಯಹಾ ಶಾಂತಿ ಮೇ ಬೈಟ್ ಬಾಪ್ ಸೆ ವರ್ಸಾ ಲೇ ರಹೆ ಹೋ ಜೋ ಕೊಯ್ ಚೀನ್ ನ ಸಕೆ. ಈಗ ನೀವಿಲ್ಲಿ ಶಾಂತಿಯಿಂದ ಕುಳಿತು ಸಂಗಮ ಯುಗದಲ್ಲಿ ಬಾಬೋರಿಂದ ಆಸ್ತಿ ತಗೋತಾ ಇದ್ದೀರಿ. ಈ ಆಸ್ತಿಯನ್ನ ಯಾರು ಕಿತ್ಕೊಳಕ್ಕೆ ಸಾಧ್ಯ ಇಲ್ಲ. ಅರ್ಧ ಕಲ್ಪ ಸುಖದ ಆಸ್ತಿ ಇರುತ್ತೆ. ಬಾಪ್ ಸಮझाते हैं मीठे मीठे बच्चों ಆದಾ ಕಲಪ್ ಸೆ ಬಿ ಜಾಸ್ತಿ ತುಮ್ ಸುಖ ಭೋಗ್ತೆ ಹೋ. ಬಾಬೋರ್ ತಿಳಿಸ್ಕೊಡ್ತಾರೆ, ಮಧುರ ಮಧುರವಾದ ಮಕ್ಕಳೇ, ಅರ್ಧ ಕಲ್ಪಕ್ಕಿಂತ ಹೆಚ್ಚು ಕಾಲ ನೀವು ತುಂಬಾ ಸುಖದ ಅನುಭವ ಮಾಡ್ತೀರಿ. ಮತ್ತೆ ರಾವಣ ರಾಜ್ಯ ಶುರು ಆಗುತ್ತೆ ಅರ್ಧ ಕಲ್ಪ ಆದ್ಮೇಲೆ. ಮಂದಿರ್ ಬಿ ಐಸೆ ಜಹಾ ಚಿತ್ರ ಬನಾತೆ ಹೇ, ದೇವತಾएं वहां मार्ग में कैसे जाते, ड्रेस तो वही है, ड्रेस बाद में बदलती है. ಮಂದಿರಗಳಲ್ಲಿ ದೇವತೆಗಳ ಚಿತ್ರಗಳು ತೋರಿಸ್ತಾರೆ ನೋಡಿ. ಮಂದಿರದ ಒಳಗಡೆ ಎಷ್ಟು ಪವಿತ್ರ, ಪೂಜ್ಯ, ಉನ್ನತ ದೃಷ್ಟಿಯ ಚಿತ್ರ ತೋರಿಸ್ತಾರೆ. ಅದೇ ದೇವತೆಗಳದ್ದು ಮಂದಿರದ ಹೊರಗಡೆ ಎಲ್ಲ ಅಶ್ಲೀಲ ಚಿತ್ರಗಳನ್ನ ತೋರಿಸ್ತಾರೆ. ಏಕೆಂದ್ರೆ ಯಾರು ಪೂಜ್ಯ ದೇವತೆಗಳಿದ್ರು
ಅವರೇ ವಾಮ ಮಾರ್ಗದಲ್ಲಿ ಹೋಗ್ತಾರೆ. ಬಾಬಾ ಹೇಳ್ತಾರೆ ಆಮೇಲೆ ಅವ್ರ ಡ್ರೆಸ್ ಎಲ್ಲ ಚೇಂಜ್ ಆಗತ್ತೆ. हर एक राजा की अपनी अपनी ड्रेस ताज आदि सब अलग अलग होते. ಯಾರ್ಯಾರ ರಾಜರು ಎಂತೆಂತ ರಾಜರು ಅದಕ್ಕೆ ತಕ್ಕಂತೆ ಅವ್ರ ಡ್ರೆಸ್ ಅವ್ರ ಕಿರೀಟ ಎಲ್ಲವೂ ಚೇಂಜ್ ಆಗುತ್ತೆ. ಹಂಗೆ ನೀವು ಕೆಳಗಿಳಿತಾ ಇಳಿತಾ ಪವಿತ್ರತೆ ಕಳ್ಕೊಂಡು ಸಾಮಾನ್ಯ ಮನುಷ್ಯರಾದ್ರೂ ದ್ವಾಪರ ಯುಗದಲ್ಲೂ ರಾಜ ಪರಿವಾರ ಇರುತ್ತೆ, ಎಲ್ಲದೂ ಚೇಂಜ್ ಆಗುತ್ತೆ. अब बच्चे जानते हैं हम श्री बाबा से ब्रह्मा द्वारा वर्षा ले रहे हैं. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಶ್ರೀ ಬಾಬೋರಿಂದ ಬ್ರಹ್ಮನ ಮೂಲಕ ಆಸ್ತಿ ತಗೊಳ್ತಾ ಇದ್ದೀವಿ. ಬಾಪ್ ತೋ ಬಚ್ಚೆ ಬಚ್ಚೆ ಹಿ ಕೇತೆ ಹೇ, ಬಚ್ಚೆ ತುಮ್ ಅಪ್ನೆ ಜನ್ಮೋಂ ಕೋ ನಹಿ ಜಾನ್ತೆ ಹೋ. ಬಾಬೋರಂತೂ ಮಕ್ಕಳೇ ಮಕ್ಕಳೇ ಅಂತಾನೆ ಕರೀತಾರೆ. ಇನ್ನು ಆತ್ಮಗಳೆಲ್ಲರೂ ಮಕ್ಕಳೇ ಅಲ್ವಾ ಬಾಬೋರಿಗೆ. ಆದ್ರೆ ಮಕ್ಕಳೇ ನೀವು ನಿಮ್ಮ ಜನ್ಮಗಳ ಬಗ್ಗೆ ತಿಳ್ಕೊಂಡಿಲ್ಲ. ಸುನ್ತಿ ತೋ ಆತ್ಮ ಹೇನಾ, ಹಮ್ ಆತ್ಮ ಹೇ ನಕಿ ಶರೀರ್. ಎಲ್ಲವನ್ನ ಕೇಳಿಸ್ಕೊಳ್ಳೋದು ಆತ್ಮನೇ ಅಲ್ವಾ, ನಾವು ಆತ್ಮನೇ ಹೊರತು ಈ ಶರೀರ ನಾವಲ್ಲ. ಈ ಶರೀರದ ಮೂಲಕ ಆತ್ಮ ಪಾತ್ರ ಮಾಡುತ್ತೆ. और जो भी मनुष्य मात्र है उनको अपने शरीर के नाम का नशा है क्योंकि देह अभिमानी है. ಬಾಬಾ ಹೇಳ್ತಾರೆ ಇನ್ ಯಾರೆಲ್ಲ ಜಗತ್ತಿನ ಮನುಷ್ಯ ಮಾತ್ರರಿದ್ದಾರೆ ಅವರೆಲ್ಲರಿಗೂ ತನ್ನ ಶರೀರದ ಹೆಸರಿನ ನಶೆ. ನಾನು ಅಂದ್ರೆ ಇಂಥ ಅಧಿಕಾರಿ, ಇಂಥ ಪೊಸಿಷನ್ ಅಲ್ಲಿ ಇದ್ದೀನಿ, ಇಷ್ಟು ಶ್ರೀಮಂತ, ತನ್ನ ಶರೀರದ ಹೆಸರಿನ ನಶೆ ನಾನು ಅಂದ ತಕ್ಷಣ. ಯಾಕೆ ಅಂದ್ರೆ ದೇಹ ಅಭಿಮಾನಿಗಳು. ಹಮ್ ಆತ್ಮ ಹೇ ಜಾನ್ತೆ ಹಿ ನಹಿ, ನಾವು ಆತ್ಮ ಅನ್ನೋದೇ ಯಾರಿಗೂ ಗೊತ್ತೇ ಇಲ್ಲ. ಮತ್ತೆ ಹೇಳ್ಬಿಡ್ತಾರೆ ಆತ್ಮ ಸೋ ಪರಮಾತ್ಮ, ಪರಮಾತ್ಮ ಸೋ ಆತ್ಮ ಅಂತ. ಈಗ ನೀವು ಮಕ್ಕಳಿಗೆ ಬಾಬೋರ್ ತಿಳಿಸ್ಕೊಡ್ತಾರೆ ನೀವು ಆತ್ಮ ಸೋ ವಿಶ್ವದ ಮಾಲೀಕ ದೇವಿ ದೇವತೆಗಳು ಆಗ್ತಾ ಇದ್ದೀರಿ. ಏ ಜ್ಞಾನ್ ಅಭಿ ಹೇ, ಹಮ್ ಸೋ ದೇವತಾ ಫಿರ್ ಕ್ಷತ್ರಿಯ ಘರಾನೆ ಮೇ ಆಯಂಗೆ. ಈ ಜ್ಞಾನ ಎಲ್ಲ ಇವಾಗ್ಲೇ ಇರೋದು, ಸಂಗಮ ಯುಗದಲ್ಲಿ ಮಾತ್ರ ಈ ಜ್ಞಾನ ನಿಮ್ಮ ಮಕ್ಕಳಿಗಿದೆ. ನಾವೇ ಸೋ ದೇವತೆಗಳಾಗ್ತೀವಿ ಬ್ರಾಹ್ಮಣರಿಂದ, ಮತ್ತೆ ಕ್ಷತ್ರಿಯ ಪರಿವಾರದಲ್ಲಿ ಬರ್ತೀವಿ. ನಿಮ್ಮ 84 ಜನ್ಮದ ಲೆಕ್ಕ ಇದೆ ಅಲ್ವಾ, ಹಾಗಂತ ಎಲ್ಲರೂ 84 ಜನ್ಮ ತಗೊಳ್ಳೋದಿಲ್ಲ. ಸಬ್ ಇಕ್ಕಟ್ಟೆ ತೊಡಿ ಆ ಜಾತೆ ಹೇ, ತುಮ್ ಜಾನ್ತೆ ಹೋ ಕೌನ್ ಸೆ ಧರ್ಮ ಕೇಸೆ ಆತೆ ರೇತೆ ಹೇ. ಎಲ್ಲರೂ ಒಟ್ಟಿಗೆ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಯಾವ ಧರ್ಮ ಹೇಗ್ ಬರುತ್ತೆ. ಹಿಸ್ಟ್ರಿ ಹಳೇದು ಮತ್ತೆ ಹೊಸದಾಗುತ್ತೆ. ಈಗಂತೂ ಇದು ಪತೀತ ಜಗತ್ತು, ಸತ್ಯಯುಗ ಪಾವನ ಜಗತ್ತು. फिर दूसरे दूसरे धर्म आते, यहाँ कर्म क्षेत्र पर एक ही नाटक चलता है. ಆಮೇಲೆ ಕ್ರಮೇಣ ದ್ವಾಪರ ಯುಗದ ನಂತರ ಬೇರೆ ಬೇರೆ ಧರ್ಮಗಳು ಬರುತ್ತೆ. ಮಕ್ಕಳೇ ಇದು ಕರ್ಮ ಕ್ಷೇತ್ರ, ಇದರಲ್ಲಿ ಒಂದೇ ನಾಟಕ ನಡೀತೆ. ನಾಟಕದ ದೃಶ್ಯಗಳು ಬೇರೆ ಬೇರೆ ಇದೆ, ಆದ್ರೆ ನಾಟಕ 5000 ವರ್ಷದ್ದು ಒಂದೇ ನಾಟಕ ಇದು. ಇದರಲ್ಲಿ ಮುಖ್ಯವಾಗಿರೋದು 4 ಧರ್ಮಗಳು. ಈ संगम पर बाप आकर ब्राह्मण संप्रदाय स्थापन करते, विराट रूप का चित्र बनाते, परंतु उसमें ये भूल है. ಈ ಸಂಗಮ ಯುಗದಲ್ಲಿ ಬಾಬೋರ್ ಬಂದು ಬ್ರಾಹ್ಮಣ ಸಂಪ್ರದಾಯದವರನ್ನ ಸ್ಥಾಪನೆ ಮಾಡ್ತಾರೆ, ವಿರಾಟ ರೂಪದ ಚಿತ್ರವನ್ನು ಮಾಡ್ತಾರೆ. ಆದ್ರೆ ಅದರಲ್ಲಿ ಇದು ಮಿಸ್ಟೇಕ್ ಇದೆ. ಏಕೆಂದ್ರೆ ಅದರಲ್ಲಿ ವಿರಾಟ ರೂಪದ ಚಿತ್ರದಲ್ಲಿ ಶಿವಬಾಬೋರ್ನು ತೋರಿಸಿಲ್ಲ, ಬ್ರಾಹ್ಮಣರನ್ನು ತೋರಿಸಿಲ್ಲ. ಬಾಬೋರ್ ಬಂದು ಎಲ್ಲ ಮಾತನ್ನ ತಿಳಿಸಿ ನಿಮ್ಮ ಮಕ್ಕಳನ್ನ ಎಲ್ಲ ತಪ್ಪಿಂದ ಮುಕ್ತರನ್ನಾಗಿ ಮಾಡ್ತಾರೆ. बाप तो न कभी शरीर में आते न भूल करते हैं, वह तो थोड़े समय के लिए तुम बच्चों को सुख धाम का और अपने घर का रास्ता बताने के लिए इनके रथ में आते हैं. ಬಾಬಾ ಹೇಳ್ತಾರೆ ಶಿವಬಾಬೋರಂತೂ ಸ್ವಲ್ಪ ಸಮಯಕ್ಕೆ ನೀವು ಮಕ್ಕಳಿಗೆ ಸುಖಧಾಮದ ಮಾಲೀಕರನ್ನಾಗಿ ಮಾಡಕ್ಕೆ, ಮನೆಯ ದಾರಿ ತೋರ್ಸಕ್ಕೆ ಈ ರಥದಲ್ಲಿ ಬರ್ತಾರೆ. ಬಾಬೋರು ಸ್ವಲ್ಪ ಸಮಯಕ್ಕೆ ಬರ್ತಾರೆ ಈ ಸಂಗಮ ಯುಗದಲ್ಲಿ, ನಿಮ್ಮನ್ನು ಸುಖಧಾಮದ ಮಾಲೀಕರು ಮತ್ತೆ ಮನೆಗೆ ದಾರಿ ತೋರ್ಸಕ್ ಈ ರಥದಲ್ಲಿ ಬರ್ತಾರೆ. ಬರೀ ದಾರಿ ಅಷ್ಟೇ ತೋರ್ಸಲ್ಲ, ಪರಂತು ಲೈಫ್ ಬಿ ಬನಾತೆ. ಬಾಬೋರ್ ಬರೀ ಮಾರ್ಗದರ್ಶನ ಅಷ್ಟೇ ಮಾಡಲ್ಲ, ನಿಮ್ಮ ಜೀವನವನ್ನೇ ರೂಪಿಸ್ತಾರೆ.
कल्प कल्प तुम घर जाते हो, फिर सुख का पाठ भी बजाते हो. ಕಲ್ಪ ಕಲ್ಪದಲ್ಲೂ ನೀವು ಮನೆಗೆ ಹೋಗ್ತೀರಿ, ಮತ್ತೆ ಸುಖದ ಪಾತ್ರವನ್ನು ಮಾಡ್ತೀರಿ. बच्चों को भूल गया है, हम आत्माओं का स्वधर्म है ही ಶಾಂತಿ. ನಿಮ್ಮ ಮಕ್ಕಳಿಗೆ ಮರ್ತೋಗ್ಬಿಟ್ಟಿದೆ, ನಮ್ಮ ಆತ್ಮ ನಮ್ಮ ಸ್ವಧರ್ಮ ಶಾಂತಿ. इस दुख की दुनिया में शांति कैसे होगी, इन सब बातों को तुम समझ गए हो. ಈ ದುಃಖದ ಜಗತ್ತಲ್ಲಿ ಶಾಂತಿ ಹೇಗ್ ಬರುತ್ತೆ? ಎಲ್ಲ ಮಾತು ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಿ, ನೀವು ಎಲ್ಲರಿಗೂ ತಿಳಿಸ್ಕೊಡ್ತಾ ಹೋಗ್ಬೇಕು. ऐसे ऐसे सब आते जाएंगे, विलायत वालों को भी मालूम पड़ेगा सृष्टि चक्र कैसे फिरता है, इनकी आयु कितनी है. ಇನ್ನು ಕ್ರಮೇಣ ನಿಧಾನವಾಗಿ ಎಲ್ಲರೂ ಬರ್ತಾ ಹೋಗ್ತಾರೆ. ವಿದೇಶದವರಿಗೂ ಗೊತ್ತಾಗುತ್ತೆ ನೋಡಿ, ಈಗೆಲ್ಲ ದೇಶದವರಿಗೂ ಗೊತ್ತಿದೆ ಅಲ್ಲ, ಇನ್ನು ಈ ಸೃಷ್ಟಿ ಚಕ್ರ ಹೇಗ್ ತಿರುಗುತ್ತೆ, ಇದರ ಆಯುಷ್ ಎಷ್ಟು, ಇದೆಲ್ಲರೂ ತಿಳ್ಕೊಳ್ತಾ ಹೋಗ್ತಾರೆ. ಫಾರಿನರ್ಸ್ भी तुम्हारे पास आएंगे, वह बच्चे वहां जाकर सृष्टि चक्र का राज समझाएंगे. ವಿದೇಶಿಗಳು ನಿಮ್ಮ ಹತ್ರ ಬರ್ತಾರೆ ನೋಡಿ, ವಿದೇಶಿಗಳು ಎಲ್ಲಾ ದೇಶದವರು ಮಧುಬನಕ್ಕೆ ಭಾರತಕ್ಕೆ ಬರ್ತಾರಲ್ಲ ಬಾಬವ್ರ ಹತ್ರ. ಮತ್ತೆ ನೀವು ಮಕ್ಕಳು ಹೋಗಿ ಎಲ್ಲಾ ದೇಶಗಳಲ್ಲೂ ಸೃಷ್ಟಿ ಚಕ್ರದ ರಹಸ್ಯವನ್ನ ತಿಳಿಸ್ಕೊಡ್ತೀರಿ. समझते क्राइस्ट गार्ड के पास जाए पहुंचा, क्राइस्ट को गार्ड का बच्चा समझते. कई फिर ये समझते कि क्राइस्ट भी पुनर्जन्म लेते लेते अभी बेगर है. ಒಂದ್ ಕಡೆ ತಿಳ್ಕೊತಾರೆ ಕ್ರೈಸ್ಟ್ ಹೋಗಿ ಗಾಡ್ ಫಾದರ್ ಹತ್ರ ತಲುಪಿದರೆ, ಅಲ್ಲಿ ಹೋಗ್ಬಿಟ್ರು ಅಂತ, ಪಾರ್ ನಿರ್ವಾಣ. ಮತ್ತೆ ಇನ್ ಕೆಲವ್ರು ಏನ್ ಹೇಳ್ತಾರೆ, ಕ್ರೈಸ್ಟ್ ಗಾಡ್ ಕಾ ಬಚ್ಚಾ ಹೈ, ಭಗವಂತನ ಮಗ ಅವರು, ಸನ್ ಆಫ್ ಗಾಡ್ ಅಂತ ಹೇಳ್ತಾರೆ. ಇನ್ ಕೆಲವ್ರು ಏನ್ ತಿಳ್ಕೊತಾರೆ, ಕ್ರೈಸ್ತು ಪುನರ್ಜನ್ಮದಲ್ಲಿ ಬಂದು ಅವರು ಈಗ ಬೆಗ್ಗರ್ ಆಗಿದ್ದಾರೆ ಅಂತ ತಿಳ್ಕೊತಾರೆ. ಜೈಸೆ ತುಂಬಿ ಬೆಗ್ಗರ್ ಹೋನಾ, ಬೆಗ್ಗರ್ ಅರ್ಥಾತ್ ತಮೋ ಪ್ರಧಾನ್. ಬೆಗ್ಗರ್ ಅಂದ್ರೆ ಅರ್ಥ ಏನು, ಎಲ್ಲಾ ಸ್ಥಿತಿಯನ್ನ ಕಳ್ಕೊಂಡು ತಮೋ ಪ್ರಧಾನ ಸ್ಥಿತಿಗೆ ಬಂದಿದ್ದಾರೆ ಅವರು. ಬಾವೆ ಹೇಳ್ತಾರೆ ಬೆಗ್ಗರ್ನ ಅರ್ಥನೇ ತಮೋ ಪ್ರಧಾನ. ಸಮಸ್ತೆ ಹೇ ಕ್ರೈಸ್ಟ್ ಬಿ ಯಹಾ ಹೇ, ಫಿರ್ ಕಬ್ ಆಯೆಂಗೆ ये नहीं जानते, तुम समझा सकते हो. तुम्हारा धर्म स्थापक फिर अपने समय पर धर्म स्थापन करने आएगा. ಗೊತ್ತಿದೆ ಕ್ರೈಸ್ಟ್ ಇಲ್ಲೇ ಇದ್ದಾರೆ, ಯಾವ ಆತ್ಮನೂ ಪರಂಧಾಮಕ್ಕೆ ಹೋಗಿಲ್ಲ, ಯಾವುದೇ ಧರ್ಮ ಸ್ಥಾಪಕ ಆತ್ಮ ಇರ್ಲಿ ಯಾರೇ ಇರ್ಲಿ, ಮತ್ ಯಾವಾಗ ಬರ್ತಾರೆ ಅವರು ಅದು ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ನಿಮ್ಮ ಧರ್ಮ ಸ್ಥಾಪಕ ಮತ್ತೆ ಪುನಃ ಅವ್ರ ಟೈಮಲ್ಲೇ ಬರ್ತಾರೆ. ಯಾವ ಟೈಮಲ್ಲಿ ಈ ಕಲ್ಪದಲ್ಲಿ ಬಂದಿದ್ರು ಆ ಟೈಮಲ್ಲೇ ಬಂದು ಧರ್ಮ ಸ್ಥಾಪನೆ ಮಾಡ್ತಾರೆ. ಉನ್ಕೋ ಗುರು ನಹಿ ಕಹ ಸಕ್ತೆ, ವ ಧರ್ಮ ಸ್ಥಾಪನ್ ಕರ್ನೆ ಆತೆ ಹೇ. ಅವರಿಗೆ ಗುರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಧರ್ಮ ಸ್ಥಾಪಕರನ್ನ ಗುರು ಅಂತ ಹೇಳಕ್ಕಾಗಲ್ಲ. ಗುರು ಅಂದ್ರೆ ಯಾರು, ಮುಕ್ತಿಗೆ ಕರ್ಕೊಂಡು ಹೋಗ್ತಾರೆ, ಮುಕ್ತಿಯ ಮಾರ್ಗದರ್ಶನ ಕೊಡ್ತಾರೆ. ಆದ್ರೆ ಧರ್ಮ ಸ್ಥಾಪಕರು ಯಾರು, ಮುಕ್ತಿ ಮಾರ್ಗ ತೋರ್ಸಲ್ಲ, ಬರೀ ಬಂದು ಅವರು ಧರ್ಮ ಸ್ಥಾಪನೆ ಮಾಡ್ತಾರಷ್ಟೇ. ಎಲ್ಲರಿಗೂ ಸದ್ಗತಿ ದಾತ ಕೇವಲ ಒಬ್ರೇ ತಂದೆ. ವ ಜೋ ಭಿ ಧರ್ಮ ಸ್ಥಾಪನ್ ಕರ್ನೆ ಆತೆ ಹೊಸ ಪುನರ್ಜನ್ಮ ಲೇತೆ ಲೇತೆ ಅಭಿ ಆಕರ್ ತಮೋ ಪ್ರಧಾನ್ ಬನೆ. ಯಾರೆಲ್ಲ ಧರ್ಮ ಸ್ಥಾಪಕರು ಅವ್ರವ್ರ ಟೈಮಿಗೆ ಬಂದು ಅವ್ರವ್ರ ಧರ್ಮ ಸ್ಥಾಪನೆ ಮಾಡಿದರೋ ಅವರೆಲ್ಲ ಆತ್ಮಗಳು ಪುನರ್ಜನ್ಮ ತಗೊಳ್ತಾ ಈಗ ತಮೋ ಪ್ರಧಾನರಾಗಿದ್ದಾರೆ. अंत में सारा जाड़ जड़ी जड़ी भूत अवस्था को पा लिया है. ಈಗಂತೂ ಇಡೀ ಮಾನವ ವಂಶ ವೃಕ್ಷನೇ ಪೂರಾ ಹಳೇದಾಗಿದೆ, ಬೀಳೋ ಸ್ಥಿತಿಗೆ ಬಂದಿದೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಇಡೀ ವೃಕ್ಷ ನಿಂತಿದೆ, ಆದ್ರೆ ದೇವಿ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ. ಫೌಂಡೇಶನ್ ಇಲ್ಲದೆ ನಿಂತಿದೆ ಈಗ, ಬೇರೆ ಎಲ್ಲ ಧರ್ಮಗಳ ಬಿಳಿಲಿನ ಆಧಾರದ ಮೇಲೆ. ये बातें बाप ही बच्चों को बैठ समझाते. ಇದೆಲ್ಲ ವಿಷಯವನ್ನ ಶ್ರೀ ಬಾಬೋರ್ ಕುತ್ಕೊಂಡು ತನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ನೀವು ಮಕ್ಕಳಿಗೆ ತುಂಬಾ ನಶೆ ಇರಬೇಕು, ನಿಮ್ ಗೊತ್ತಿದೆ ನಾವೇ ದೇವಿ ದೇವತೆಗಳಿದ್ದವರು ಈಗ ದೇವತೆಗಳು ಆಗ್ತೀವಿ. यहाँ तुम आते ही हो सत्य नारायण की कथा सुनने, जिससे नर नारायण बनेंगे. ಈಗ ನೀವು ಬಂದಿದ್ದೀರಿ ಸತ್ಯ ನಾರಾಯಣನ ಕತೆ ಕೇಳಲಿಕ್ಕೆ, ಇದರಿಂದ ನೀವು ನರ ನಾರಾಯಣ ಆಗ್ತೀರಿ.
ನಾರಾಯಣ ಆಗ್ತೀರಿ ಅಂದ್ರೆ ಅವಶ್ಯಕವಾಗಿ ಅಲ್ಲಿ ಲಕ್ಷ್ಮಿನೂ ಇರ್ಬೇಕಲ್ಲ. ಲಕ್ಷ್ಮೀ ನಾರಾಯಣರು ಅವಶ್ಯಕವಾಗಿ ಅವರದೇ ರಾಜಧಾನಿ ಇರುತ್ತೆ ಸತ್ಯಯುಗದಲ್ಲಿ. ನಾರಾಯಣ ಆಗ್ತಾರೆ ಅಂದ್ರೆ ಲಕ್ಷ್ಮಿ ಆಗೋರು ಇರ್ಲೇಬೇಕಲ್ಲ. अकेले लक्ष्मी नारायण तो नहीं बनेंगे, लक्ष्मी बनने की अलग कथा थोड़ी है. ಅಥವಾ ಬರೀ ಲಕ್ಷ್ಮೀ ನಾರಾಯಣರಷ್ಟೇ ಅಂತೂ ಇರಕ್ ಸಾಧ್ಯ ಇಲ್ಲ. ಮತ್ ಯಾರ ಮೇಲೆ ರಾಜ್ಯ ಮಾಡ್ತಾರೆ ಅವರು? ಲಕ್ಷ್ಮಿದೇ ಕತೆ ಬೇರೆ, ನಾರಾಯಣಂದೇ ಕತೆ ಬೇರೆ, ಆ ತರ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾರಾಯಣನ ಜೊತೆ ಜೊತೆಗೆ ಲಕ್ಷ್ಮಿನೂ ತಯಾರಾಗ್ತಾರೆ. ಲಕ್ಷ್ಮಿ भी कभी नारायण बनती है, नारायण भी फिर कभी लक्ष्मी बनते हैं. ಆತ್ಮ ಪ್ರತಿಯೊಂದು ಜನ್ಮದಲ್ಲೂ ಸ್ತ್ರೀಯಾಗಿ ಅಥವಾ ಪುರುಷ ಆಗಿ ಜನ್ಮ ತಗೊಳಲ್ಲ. ಸ್ತ್ರೀ ಪುರುಷ ಆಗಿ, ಪುರುಷ ಸ್ತ್ರೀಯಾಗೂ ಶರೀರವನ್ನ ಧರಿಸ್ಬೋದು. ಬಾಬಾ ಎಷ್ಟು ಚಂದ ಹೇಳ್ತಾರೆ ನೋಡಿ. ಲಕ್ಷ್ಮಿ ಕೆಲವೊಮ್ಮೆ ನಾರಾಯಣ ಆಗ್ಬೋದು, ನಾರಾಯಣನು ಕೆಲವೊಮ್ಮೆ ಲಕ್ಷ್ಮಿ ಆಗ್ಬೋದು. कोई कोई गीत बहुत अच्छे है, माया के गुट के आने पर गीत सुनने से हर्षितपना आ जाएगा. ಕೆಲವು ಹಾಡುಗಳು ತುಂಬಾ ಅರ್ಥ ರಹಸ್ಯಯುಕ್ತವಾಗಿದೆ. ಮಾಯೆ ಕೆಲವೊಂದ್ಸಲ ಬಂದಾಗ ಏನಾಗುತ್ತೆ, ಮೂಡ್ ಆಫ್ ಆಗುತ್ತೆ, ಬೇಜಾರಾಗುತ್ತೆ, ನಿರಾಶೆ ಆಗುತ್ತಲ್ಲ. ಅಂತಹ ಸಮಯದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಕೇಳೋದ್ರಿಂದ ಹರ್ಷಿತತೆ ಬರುತ್ತೆ. जैसे तैरना सीखना होता, पहले गुट के आते फिर उनको पकड़ लेते, यहाँ भी माया के गुट के बहुत खाते हैं. ಬಾಬಾ ಅವ್ರು ಉದಾಹರಣೆ ಹೇಳ್ತಾರೆ. ಈಜು ಕಲಿಯೋರು ಕೆಲವೊಂದ್ಸಲ ಮುಳುಗೆ ಹೋಗ್ಬಿಡ್ತೀವಿ ಅನ್ನೋ ತರ ಅನ್ಸುತ್ತೆ ಅವರಿಗೆ. ಯಾಕೆಂದ್ರೆ ಈಜದನ್ ಕಲಿಬೇಕಾದ್ರೆ ಮತ್ತೆ ಯಾರು ಕಲಿಸ್ತಾರೆ ಅವರು ಅವ್ರ ಹಿಂದೆ ಇದ್ದು ಹಿಡ್ಕೊಳ್ತಾರೆ, ಕಲ್ಸ್ಕೊಡ್ತಾರೆ. ಇಲ್ಲೂ ಅಷ್ಟೇನೆ, ಮೊದ್ಲು ಮಾಯೆ ಯಾವ್ಯಾವ ರೂಪದಲ್ಲೋ ಬರುತ್ತೆ ಮುಳುಗ್ಸೋ ತರ. ಮತ್ತೆ ಅವಶ್ಯಕವಾಗಿ ಬಾಬೋರ್ ನಮ್ಗೆ ಈಜದನ್ನ ಕಲ್ಸ್ಕೊಡ್ತಾರೆ. ಅಂದ್ರೆ ಬಾಬಾ ಹೇಳೋದು, ನಾನ್ ನಿಮ್ ಮಕ್ಕಳಿಗೆಲ್ಲ ಕಲ್ಸ್ಕೊಡ್ತೀನಿ, ನೀವ್ ಮಕ್ಕಳು ಬಾಬೋರ ಮಾರ್ಗದರ್ಶನದಲ್ಲಿ ನಡಿಬೇಕು. ಈಗ ಈಜು ಕಲ್ಸ್ಕೊಳ್ಳೋರು ಹೆಂಗ್ ಕಲ್ಸ್ಕೊಡ್ತಾರೆ, ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಅದರಂತೆ ನಡೆದ್ರೆ ಈಜ್ಬೋದು. ಹಾಗೆ ಬಾಬೋರ್ ನಮ್ಗೆ ಈಜದನ್ ಕಲ್ಸ್ಕೊಡ್ತಾ ಇದಾರೆ. ತೇರ್ನೆ ವಾಲೆ ತೋ ಬಹುತ್ ಹೋತೆ, उन्हों की भी रेस होती, तुम्हारी भी रेस होती, उस पार जाने की. ಈಜೋದ್ರಲ್ಲೂ ರೇಸ್ ಮಾಡ್ತಾರೆ. ಬಾಬಾ ಹೇಳ್ತಾರೆ ಇಲ್ಲೂ ನಿಮ್ದು ರೇಸ್ ಆಗುತ್ತೆ. ಈಗ ನೀವು ಈ ದಡದಿಂದ ಆ ದಡಕ್ಕೆ ಈಜ್ತಾ ಇದ್ದೀರಾ. ಆದ್ರೆ ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಾದ್ರೆ ನನ್ನೊಬ್ಬನ ನೆನ್ಪ್ ಮಾಡಿ. ನೆನಪ್ ಮಾಡೋದಿಲ್ಲ ಅಂದ್ರೆ ಮತ್ತೆ ನೀರ್ ಕುಡಿದು ಮುಳುಗೋಗ್ತೀರಾ. ಹೆಂಗ್ ನೋಡಿ, ಮುಳುಗೋರು ಹೆಂಗೆ ನೀರ್ ಕುಡಿದು ಮುಳುಗೋಗ್ಬಿಡ್ತಾರೆ. ಬಾಬಾ ಹೇಳ್ತಾರೆ ನೆನಪಿನ ಯಾತ್ರೆಯಿಂದನೇ ಈ ಭವ ಸಾಗರವನ್ನ ಪಾರ್ ಮಾಡ್ತೀರಿ. तुम उस पार चले जाएंगे, तारू कोई बहुत तीखे होते कोई कम. ಈ ದಡದಿಂದ ಆ ದಡಕ್ಕೆ ಹೋಗ್ತೀರಿ. ಹೆಂಗ್ ಈಜೋದು ಇದ್ರಲ್ಲಿ? ಈ ಭವ ಸಾಗರ ದಾಟದು ಬಾಬೋರ ನೆನಪಿಂದ ಮಾತ್ರ. ಬಾಬಾ ಹೇಳ್ತಾರೆ ಕೆಲವರು ತುಂಬಾ ಫಾಸ್ಟ್ ಆಗಿ ಈಜ್ತಾರೆ, ಕೆಲವರು ತುಂಬಾ ನಿಧಾನವಾಗಿ. ಇಲ್ಲೂ ಅಷ್ಟೇನೆ, ಆ ಈಜೋದ್ರಲ್ಲಿ ಹೆಂಗೆ ವ್ಯತ್ಯಾಸ ಇದೆಯೋ ಇಲ್ಲೂ ಈಜೋದ್ರಲ್ಲಿ ವ್ಯತ್ಯಾಸ ಇದೆ. ಬಾಪ್ ಕೆ ಪಾಸ್ ಚಾರ್ಟ್ ಬೇಜ್ ದೇತೆ ಹೇ, ಬಾಬಾ ಜಾಂಚ್ ಕರ್ತೆ ಹೇ. ಮಕ್ಕಳು ಚಾರ್ಟ್ ಬಾಬೋರಿಗೆ ಕಳಿಸ್ಕೊಡ್ತಾರೆ, ಬಾಬೋರ್ ಎಲ್ಲರದು ಚಾರ್ಟ್ ಅನ್ನ ಚೆಕ್ ಮಾಡ್ತಾರೆ. ಯಾದಕ್ಕೆ ಚಾರ್ಟ್ ಕೋ ರೈಟ್ ರೀತಿ ಸಮಜ್ತೆ ಹೇ ಯಾ ರಾಂಗ್ ಸಮಜ್ತೆ ಹೇ, कोई दिखाते हम सारे दिन में 5 ಗಂಟಾ ಯಾದ್ ಮೇ ರಹಾ. ನೆನಪಿನ ಚಾರ್ಟ್ ಅಲ್ಲಿ ಕೆಲವರು ಸರಿ ಇರುತ್ತೆ, ಕೆಲವ್ರದ್ದು ತಪ್ಪಿರುತ್ತೆ. ಕೆಲವರು ತೋರಿಸ್ತಾರೆ ಚಾರ್ಟ್ ಅಲ್ಲಿ, ನಾನು ಇಡೀ ದಿನದಲ್ಲಿ 5 ಗಂಟೆ ಬಾಬೋರ್ ನೆನಪಲ್ಲಿ ಇದ್ದೆ ನಾನು ಅಂತ. ಹಮ್ ವಿಶ್ವಾಸ್ ನಹೀ ಕರ್ತೆ ಜರೂರ್ ಭೂಲ್ ಹುಯಿ ಹೈ. ಬಾಬೋರ್ ಆ ಚಾರ್ಟ್ ಅನ್ನ ಒಪ್ಕೊಳ್ಳೋದೇ ಇಲ್ಲ. ಬಾಬಾ ಹೇಳ್ತಾರೆ ನನಗೆ ವಿಶ್ವಾಸ ಇಲ್ಲ, ಅವಶ್ಯಕವಾಗಿ ಬರೆಯೋದ್ರಲ್ಲಿ ಏನೋ ಮಿಸ್ಟೇಕ್ ಮಾಡಿದಿರಿ. कोई समझते हम जितना समय यहाँ पढ़ते उतना समय तो चार्ट ठीक रहता, परंतु नहीं, बहुत है यहाँ बैठे हुए भी सुनते हुए भी बुद्धि बाहर में कहाँ कहाँ चली जाती, पूरा सुनते भी नहीं है. ಕೆಲವ್ರು ಏನ್ ತಿಳ್ಕೊತಾರೆ, ನಾನು ಎಷ್ಟು ಸಮಯ ಯೋಗದಲ್ಲಿ ಕೂತೆ ಅಷ್ಟು ಸಮಯ ನಾನು ಬಾಬೋರ್ ನೆನಪಲ್ಲಿದ್ದೆ, ಅಥವಾ ಎಷ್ಟು ಸಮಯ ಬಾಬೋರ್ ಮುರುಳಿ ಕೇಳ್ತಾ ಇದ್ದೆ ಅಷ್ಟು ಸಮಯ ನಾನು ಬಾಬೋರ್ ನೆನಪಲ್ಲೇ ಕೇಳ್ದೆ ಬರೀತಾರೆ. ಬಾಬಾ ಹೇಳ್ತಾರೆ ಆ ತರ ಖಂಡಿತವಾಗೂ ಇಲ್ಲ. ಬಹಳಷ್ಟು ಮಕ್ಕಳು ಇಲ್ಲಿ ಕೂತಿರ್ತಾರೆ, ಕೇಳ್ತಾ ಇರ್ತಾರೆ, ಬುದ್ಧಿ ಎಲ್ಲ ಹೊರಗಡೆನೇ ಹಲಿತಾ ಇರುತ್ತೆ ಎಲ್ಲೆಲ್ಲೋ.
ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ಲ. ಬುದ್ಧಿ ಹೊರಗಡೆ ಅಲ್ದ್ರೆ ಪೂರ್ತಿ ಎಲ್ಲಿ ಕೇಳಿಸ್ಕೊಳ್ಳೋದು? ಆದ್ರೆ ಚಾರ್ಟ್ ಬರೀತಾರೆ, ನಾನು 1 ಗಂಟೆ ಮುರಳಿ ಕೇಳಿದೆ, 1 ಗಂಟೆ ಯೋಗ ಮಾಡಿದೆ. ಹಂಗಿಲ್ಲ ಚಾರ್ಟು. 1 ಗಂಟೆಯಲ್ಲಿ ಎಷ್ಟು ಯೋಗ ಮಾಡಿದೆ, 1 ಗಂಟೆ ಮುರಳಿಯಲ್ಲಿ ನಾನು ಎಷ್ಟು ಏಕಾಗ್ರವಾಗಿದ್ದೆ, ಆ ಸತ್ಯವಾದ ಚಾರ್ಟ್ ಅನ್ನ ಬರೀರಿ. भक्ति मार्ग में ऐसे ऐसे होता है, सन्यासी लोग कथा सुनाते, बीच बीच में पूछते हमने क्या सुनाया. ಭಕ್ತಿ ಮಾರ್ಗದಲ್ಲೂ ನೋಡಿ, ಯಾರ ಬುದ್ಧಿ ಅಲ್ದಾಡಬಾರ್ದು, ಅದಕ್ಕೆ ಅಟೆನ್ಷನ್ ತರ್ಸಕ್ಕೋಸ್ಕರ ಸನ್ಯಾಸಿಗಳು ಕತೆ ಹೇಳಿದ್ರು. ಮಧ್ಯದಲ್ಲಿ ಸಭಿಕರನ್ನ ಪ್ರಶ್ನೆ ಕೇಳ್ತಾ ಇರ್ತಾರೆ. ಏನ್ ಹೇಳ್ದೆ, ಏನ್ ಕೇಳಿದ್ರಿ, ಏನಾದ್ರೂ ಒಂದ್ ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಾರೆ ಅಟೆನ್ಷನ್ ತರ್ಸಕ್ಕೆ. देखते हैं तवाई तो बैठा है तो पूछते फिर बता नहीं सकते. ಇವ್ರು ಯಾರು ಸುಮ್ಮನೆ ಇಲ್ಲಿ ಕುತ್ಕೊಂಡು ಬುದ್ಧಿ ಎಲ್ಲೂ ಹೋಗಿಲ್ವಾ? ಹೆಂಗೆ ಕಾದಿ ತವೆ ಮೇಲೆ ಎಷ್ಟು ನೀರು ಹಾಕಿದ್ರು ಹಾವಿಯಾಗಿ ಹೊರಟೋಗ್ಬಿಡುತ್ತಲ್ಲ, ಆತರ ಇಲ್ಲಿ ಕುತ್ಕೊಂಡಿಲ್ಲ ತಾನೆ. ಆತರ ಕುತ್ಕೊಂಡಿರೋವ್ರಿಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಹೆಂಗ್ ಹೇಳ್ತಾರೆ? ಇಲ್ಲಿ ಸುಮ್ನೆ ತಲೆ ತೂಗ್ತಾ ಇರ್ತಾರೆ, ಬಾರಿ ಚೆನ್ನಾಗಿ ಕೇಳ್ತಾ ಇದ್ದಾರೆ ಅನ್ನೋ ತರ. ಒಂದ್ ಅಕ್ಷರ ಕಿವಿ ಒಳಗೆ ಹೋಗಿರಲ್ಲ, ಮತ್ ಉತ್ತರ ಹೆಂಗ್ ಹೇಳಕ್ಕಾಗತ್ತೆ? ಬುದ್ಧಿ ಕಹಾ ನ ಕಹಾ ಚಲಿ ಜಾತಿ, ಏಕ್ ಅಕ್ಷರ ಬಿ ನೈ ಸುನ್ತೆ ಹೇ. ಬುದ್ಧಿ ಎಲ್ಲೆಲ್ಲೋ ಹೊರಟೋಗುತ್ತೆ, ಒಂದು ಅಕ್ಷರನು ಕೇಳಲ್ಲ ಕೆಲವರು. 1 ಗಂಟೆ ಕ್ಲಾಸಲ್ಲಿ ಕೂತ್ರು ಅವ್ರ ತಲೆ ಒಳಗೆ ಒಂದ್ ಅಕ್ಷರನು ಹೋಗಲ್ಲ. ಎಂತ ಅದ್ಭುತ ಅಲ್ಲ. यहाँ भी ऐसे बाबा देखते रहते, समझा जाता इनकी बुद्धि कहाँ बाहर भटकती रहती है. ಬಾಬೋರು ನೋಡ್ತಾ ಇರ್ತಾರೆ, ತಿಳ್ಕೊತಾರೆ ಇವ್ರ ಬುದ್ಧಿನೂ ಎಲ್ಲೋ ಹೊರಗಡೆ ಹಲಿತಾ ಇಲ್ಲ ತಾನೆ. ಅಲ್ಲಿ ಇಲ್ಲಿ ನೋಡ್ತಾರೆ ಅಂದ್ರೆ ಅರ್ಥ ಏನು? ಈ ಕ್ಲಾಸಲ್ಲಿ ಕುತ್ಕೊಂಡ್ಬಿಟ್ಟು ಹಿಂದೆ ಮುಂದೆ ಆ ಕಡೆ ಈ ಕಡೆ ತಿರುಗಿ ನೋಡ್ತಾರೆ ಅಂದ್ರೆ ಅರ್ಥ ಏನು? ಬುದ್ಧಿ ಅಲಿತಾ ಇದೆ, ಅದಕ್ಕೆ ಕಣ್ಣು ದೇಹನು ತಿರುಗುತ್ತೆ ಆ ಕಡೆ. तो ऐसे ऐसे भी कोई नए आते हैं, बाबा समझ जाते, पूरा समझा नहीं. इसलिए बाबा कहते नए नए को जल्दी यहाँ क्लास में आने की छुट्टी न दो. ಕೆಲವರು ಹೊಸಬರು ಬರ್ತಾರೆ, ಈಗ ಮಧುಬನಕ್ಕೆ ಬರ್ತಾರೆ ಹೊಸಬರು. ಬಾಬಾ ಮುರಳಿ ನುಡಿಸ್ತಾ ಇರ್ತಾರೆ ಪರಂಧಾಮದಿಂದ ಬಂದು. ಇವರು ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಹಿಂದೆ ಮುಂದೆ ನೋಡೋದು, ತೂಕಡಿಸೋದು, ಇನ್ನೇನೋ ಮಾಡ್ತಾ ಇರ್ತಾರೆ. ಅಂದ್ರೆ ಬಾಬೋರು ಹೇಳ್ತಾರೆ ಏನಂತ, ಹೊಸಬರನ್ನ ಬೇಗ ಇಲ್ಲಿ ಕರ್ಕೊಂಬರ್ಬೇಡಿ, ಮಧುಬನಕ್ಕೆ ಹೋಗೋ ಪರ್ಮಿಷನ್ ಕೊಡ್ಬೇಡಿ. ಎಲ್ಲಿವರೆಗೂ ಅವ್ರು ಯಾರು ಬಾಬೋರು, ಯಾರು ನಮಗ್ ಮುರಳಿ ನುಡಿಸ್ತಾರೆ, ಮಧುಬನ ಏನು, ಮಹತ್ವ ಏನು, ಅದು ಎಲ್ಲಿವರೆಗೂ ಅರ್ಥ ಆಗಲ್ಲ, ಸ್ವಲ್ಪ ಹಳೆತನ ಬರಲ್ಲ, ಅಲ್ಲಿವರೆಗೂ ಇಲ್ಲಿಗೆ ಬರಕ್ಕೆ ಪರ್ಮಿಷನ್ನೇ ಕೊಡಬಾರ್ದು. ನೈ ತೋ ವಾಯುಮಂಡಲ್ ಕೋ ಬಿಗಾಡ್ತೆ ಹೇ, आगे चल तुम देखेंगे जो अच्छे अच्छे बच्चे होंगे यहाँ बैठे बैठे वैकुंठ में चले जाएंगे. ಬಾಬಾ ಹೇಳ್ತಾರೆ, ಇಲ್ಲ ಅಂದ್ರೆ ಇಂತಿಂತವ್ರು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ವಾಯುಮಂಡಲನೇ ಹಾಳಾಗುತ್ತೆ. ನೋಡಿ, ಒಬ್ಬರು ಬುದ್ಧಿ ಹಲಿಯುತ್ತೆ ಅಂದ್ರೆ ಆ ವೈಬ್ರೇಷನ್ಗೆ ಎಲ್ಲರ ಬುದ್ಧಿನೂ ಹಲಿಯುತ್ತೆ. ಹಿಂಗ ಆಕಳಿಸೋರು ಒಬ್ರು ಆಕಳಿಸ್ತೀರ ಎಲ್ಲರಿಗೂ ಆಕಳಿಕೆ ಬರುತ್ತೆ, ಒಬ್ರು ತೂಕಡಿಸಿದ್ರೆ ಎಲ್ರಿಗೂ ತೂಕಡಿಕೆ ಬರುತ್ತೆ. ಅಷ್ಟೇ ಸೂಕ್ಷ್ಮ ಸಂಕಲ್ಪದ್ದನು. ಮುಂದೆ ಹೋಗ್ತಾ ನೋಡ್ತೀರಿ, ಒಳ್ಳೊಳ್ಳೆ ಮಕ್ಳು ಯಾರಿರ್ತಾರೋ ಅವ್ರು ಇಲ್ಲಿ ಕೂತಂತೆ ವೈಕುಂಠಕ್ಕೆ ಹೊರಟೋಗ್ತಾರೆ. ಅವ್ರಿಗೆ ಈ ಜಗತ್ತಿನ ದೃಶ್ಯಗಳೇ ಕಾಣೋದಿಲ್ಲ. ಬಹುತ್ ಖುಷಿ ಹೋತಿ रहेगी, ಗಡಿ ಗಡಿ ಚಲಿ ಜಾಯಂಗೆ, ಅಭಿ ಟೈಮ್ ನಜ್ದೀಕ್ ಹೈ. ಬಹಳ ಖುಷಿ ಆಗುತ್ತೆ, ಪದೇ ಪದೇ ಹೋಗ್ತಾ ಇರ್ತಾರೆ, ವೈಕುಂಠ ನೋಡ್ತಾ ಇರ್ತಾರೆ. ಈಗ ಟೈಮ್ ಹತ್ರ ಇದೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ನಿಮ್ಮ ಸ್ಥಿತಿನೂ ಅದೇ ತರ ಆಗುತ್ತೆ. ನಿಮ್ ಪುರುಷಾರ್ಥ ಹೆಂಗಿದೆ ಆ ತರ ಸ್ಥಿತಿ ಆಗುತ್ತೆ. गड़ी गड़ी स्वर्ग में अपने महल देखते रहेंगे, जो कुछ बताना करना होगा उनका साक्षात्कार होता रहेगा. ಪದೇ ಪದೇ ನಿಮ್ ಬುದ್ಧಿ, ಯಾಕೆಂದ್ರೆ ನಾವು ಸತ್ಯುಗಕ್ಕೆ ಹತ್ರ, ಪರಂಧಾಮಕ್ಕೆ ಹೋಗೋ ಹತ್ರ ದಿನಗಳು ಬರ್ತಾ ಇದೆ ಅಂದ್ರೆ ನಾವು ಸತ್ಯುಗದ ದೃಶ್ಯಗಳನ್ನ ನೋಡ್ತಾ ಇರ್ತೀವಿ. ಬಾಬೋರ್ ಏನೆಲ್ಲ ಹೇಳ್ಬೇಕು, ಏನಾದ್ರೂ ಮಾರ್ಗದರ್ಶನ ಕೊಡ್ಬೇಕು ಅಂದ್ರೆ ಸಾಕ್ಷಾತ್ಕಾರನೂ ಮಾಡಿಸ್ತಾ ಇರ್ತಾರೆ. समय तो देख रहे हो कैसे कैसे तैयारियां हो रही है. ಈ ಕಲಿಯುಗದ ವಿನಾಶದ ಸಮಯ ನೋಡ್ತಾ ಇದ್ದೀರಿ. ವಿನಾಶಕ್ಕೆ ಎಲ್ಲ ಏನೇನ್ ತಯಾರಿ ನಡೀತಾ ಇದೆ, ವಿಜ್ಞಾನಿಗಳು, ಪ್ರಕೃತಿ ಎಲ್ಲವೂ ತಯಾರಿ ಮಾಡ್ತಾ ಇದೆ. ಬಾಬಾ कहते देखना कैसे एक सेकंड में सारी दुनिया के मनुष्य खाक में मिल जाएंगे. ಬಾಬಾ ಹೇಳ್ತಾರೆ, ಮಕ್ಕಳೇ ನೋಡಿ,
ಮನುಷ್ಯರ ಮೃತ್ಯು ಯಾವ ತರ ಆಗುತ್ತೆ. ಈಗ ಕೇಳಿದ್ರಿ ಸಮಾಚಾರ, 36 ಸೆಕೆಂಡಲ್ಲಿ ಒಂದು ಹಳ್ಳಿನೇ ಇಲ್ಲ ಅಂತ. ಹಂಗೆ ಒಂದೇ ಸೆಕೆಂಡಲ್ಲಿ ಇಡೀ ಜಗತ್ತಿನ ಮನುಷ್ಯರೆಲ್ಲ ಸುಟ್ಟು ಬೂದಿ ಆಗೋಗ್ಬಿಡ್ತಾರೆ ಅಂತಾರೆ ಬಾಬಾ ಅವರು. ಬಾಂಬ್ ಲಗಾಯ ಅವ್ರ ಏ ಕಲಾಸು, ಬಾಂಬ್ ಹಾಕಿದ್ರು ಕ್ಷಣ ಮಾತ್ರದಲ್ಲಿ ಎಲ್ಲರ ದೇಹನೂ ನಾಶ ಆಗುತ್ತೆ. ಅಂದ್ರೆ ವಿನಾಶಕ್ಕೇನು ಜಾಸ್ತಿ ಸಮಯ ತಗೊಳ್ಳೋ ಅವಶ್ಯಕತೆ ಬರಲ್ಲ. ಈ ಮಕ್ಕಳಿಗೆ ಗೊತ್ತಿದೆ, ಈಗ ನಮ್ಮ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. अभी तो याद की यात्रा में मस्त रहना व जौहर भरना जो कोई को भी दृष्टि से तीर लग जाए. ಈಗ ನೆನಪಿನ ಯಾತ್ರೆಯಲ್ಲೇ ಮಸ್ತರಾಗಿರಿ. ಈ ತರ ನಿಮ್ಮಲ್ಲಿ ಯೋಗದ ಹರಿತ ಇರಬೇಕು. ಯಾರಿಗಾದ್ರೂ ದೃಷ್ಟಿ ಕೊಟ್ರೆ ನಿಮ್ ದೃಷ್ಟಿಯಿಂದನೇ ಬಾಣ ನಾಟ್ ಬಿಡ್ಬೇಕು. ಅಂತ್ಯದಲ್ಲಿ ಭೀಷ್ಮ ಪಿತಾಮಹ ಮುಂತಾದವರು ಎಲ್ಲರಿಗೂ ನೀವು ಜ್ಞಾನ ಬಾಣವನ್ನ ಬಿಡ್ತೀರಿ. ಅಂದ್ರೆ ಅಷ್ಟು ಹರಿತವಾಗಿರ್ಬೇಕು ಜ್ಞಾನ, ಅಷ್ಟೊಂದು ಯೋಗದ ಹರಿತ ಬೇಕು. ಜಟ್ ಸಮಜ್ ಜಾಯಂಗೆ ತೋ ಸತ್ಯ ಕೇತೆ ಹೇ ज्ञान का तलवार पतित पावन तो ज्ञान का सागर पतित पावन तो निराकार भगवान है. ಬಾಬಾ ಹೇಳ್ತಾರೆ ತಕ್ಷಣ ಗೊತ್ತಾಗ್ಬಿಡುತ್ತೆ ನೀವು ಸತ್ಯ ಹೇಳ್ತಾ ಇದ್ದೀರಿ ಅಂತ. ಅಂದ್ರೆ ನಿಮ್ಮ ಜ್ಞಾನದ ಬಾಣದಲ್ಲಿ ಯೋಗದ ಹರಿತ ಇದ್ರೆ, ಜ್ಞಾನ ಸಾಗರ ಪತಿತ ಪಾವನ ನಿರಾಕಾರ ಶ್ರೀ ಬಾಬೋರು ಶ್ರೀಕೃಷ್ಣ ಅಲ್ಲ. ಶ್ರೀಕೃಷ್ಣನ ಜನ್ಮವನ್ನ ತೋರಿಸ್ತಾರೆ. ಶ್ರೀಕೃಷ್ಣಕ್ಕೆ ವಹಿ ಫೀಚರ್ಸ್ ಫಿರ್ ಕಭಿ ಮಿಲ್ ನ ಸಕೆ. ಕೃಷ್ಣನ ಅದೇ ಮುಖ ಲಕ್ಷಣಗಳು ಮತ್ತೆ ಸಿಗೋದಿಲ್ಲ. ಫಸ್ಟ್ ಒಂದ್ ಜನ್ಮದಲ್ಲಿ ಏನೋ ಅದೇನೆ, ಮತ್ತೆ ಸತ್ಯುಗ ಬಂದಾಗ ಆ ಫೀಚರ್ಸ್ ಸಿಗುತ್ತೆ. ಒಂದು ಜನ್ಮವನ್ನ ಇನ್ನೊಂದು ಜನ್ಮದ ಫೀಚರ್ಸಿಗೆ ಹೋಲಿಕೆ ಮಾಡಕ್ಕಾಗಲ್ಲ, ಭಿನ್ನ ಭಿನ್ನವಾಗಿರುತ್ತೆ. ಡ್ರಾಮಾ ಕಾ ಪಾರ್ಟ್ ಐಸಾ ಹಿ ಬನಾ ಹುವಾ ಹೈ. ಪ್ರತಿಯೊಬ್ಬರ ಶರೀರನೂ ಆ ತರನೇ ಚೇಂಜ್ ಆಗುತ್ತೆ. ನಾವು ಹೇಳ್ತಾರೆ ಡ್ರಾಮಾದಲ್ಲಿ ಪಾತ್ರನೇ ಈ ತರ ಮಾಡಲ್ಪಟ್ಟಿದೆ. ಸತ್ಯಯುಗದಲ್ಲಿ ನ್ಯಾಚುರಲ್ ಬ್ಯೂಟಿ ಫೀಚರ್ಸ್ ಇರುತ್ತೆ. ಈಗಂತೂ ಜಗತ್ತು ದಿನ ಪ್ರತಿದಿನ ಎಲ್ಲರ ದೇಹ ತಮೋ ಪ್ರಧಾನ ಆಗ್ತಾ ಇದೆ. ಮೊಟ್ಟ ಮೊದಲು ಸತೋ ಪ್ರಧಾನ ಸತ್ಯಯುಗದಲ್ಲಿ, ಆಮೇಲೆ ಸತೋ ರಜೋ ತಮೋ. यहाँ तो देखो कैसे कैसे बच्चे जन्म लेते, कोई की टांग नहीं चलती, कोई जामड़े होते, क्या क्या हो जाता. ಮಕ್ಕಳ ಈ ಕಲಿಯುಗದಲ್ಲಿ ಮಕ್ಕಳ ಜನ್ಮ ಯಾವ್ಯಾವ ತರ ಆಗುತ್ತೆ. ಎಷ್ಟು ವಿಚಿತ್ರವಾದ ಜನ್ಮ ಅಲ್ಲ. ಕೆಲವರಿಗೆ ಕಾಲಿಲ್ಲ, ಕೆಲವರಿಗೆ ಕೈ ಇಲ್ಲ, ಕೆಲವರಿಗೆ ಕಣ್ಣಿಲ್ಲ, ಕೆಲವರಿಗೆ ಮಾತು ಬರಲ್ಲ, ಬುದ್ಧಿ ಇಲ್ಲ, ಕೆಲವರು ಏನು ಮೂಮೆಂಟ್ಸ್ ಇಲ್ಲ. ಎಂತೆಂತಹ ಶರೀರ ಧರಿಸ್ಕೊಳ್ಳುತ್ತೆ ಆತ್ಮ. ಆದ್ರೆ ಸತ್ಯಯುಗದಲ್ಲಿ ಈ ತರ ಏನು ಇರಲ್ಲ. ವಹಾ ದೇವತಾओं की दाढ़ी आदि भी नहीं होती, ಕ್ಲೀನ್ ಶೇವ್ ಹೋತಿ ಹೇ. ನಾವು ಹೇಳೋದು ಸತ್ಯಯುಗದ ದೇವತೆಗಳಿಗೆ ಗಡ್ಡ ಮೀಸೆ ಎಲ್ಲ ಇರಲ್ಲ. ನಾವೇ ಹೇಳ್ತಾರೆ ಕ್ಲೀನ್ ಶೇವ್ ಅಂದ್ರೆ ಶೇವಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೇ ಇಲ್ಲ, ಶರೀರದ ರಚನೆನೇ ಆತರ ಆಗುತ್ತೆ, ಗಡ್ಡ ಮೀಸೆ ಇರೋದಿಲ್ಲ. नैन चैन से मालूम पड़ता है मेल है फीमेल है, आगे चल तुमको बहुत साक्षात्कार होते रहेंगे. ಆದ್ರೆ ನಡೆ ನುಡಿ ಚೆಹರೆ ಇದೆಲ್ಲದ್ರಿಂದ ಗೊತ್ತಾಗುತ್ತೆ ಇವರು ಮೇಲ್ ಇವ್ರು ಫಿಮೇಲ್ ಅಂತ, ಇವರು ಸ್ತ್ರೀ ಇವ್ರು ಪುರುಷ ಅನ್ನೋದು ಗೊತ್ತಾಗುತ್ತೆ. ಇನ್ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬಾ ಸಾಕ್ಷಾತ್ಕಾರಗಳಾಗುತ್ತೆ. ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರ್ಬೇಕು. ಬಾಬಾವ್ರ ಕಲ್ಪ ಕಲ್ಪದಲ್ಲೂ ಬಂದು ನಮ್ಗೆ ರಾಜಯೋಗವನ್ನ ಕಲಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ. ಇದು ನಿಮ್ ಮಕ್ಕಳಿಗೆ ಗೊತ್ತಿದೆ. ಈ ಅವ್ರ ಜೋ ಭಿ ಧರ್ಮ ವಾಲೆ ಹೇ ಸಬ್ ಅಪ್ನೆ ಅಪ್ನೆ ಸೆಕ್ಷನ್ ಮೇ ಚಲೇ ಜಾಯಂಗೆ. ಯಾರೆಲ್ಲ ಬೇರೆ ಧರ್ಮದವರಿದ್ದಾರೆ ಎಲ್ಲರೂ ಅವರವರ ಸೆಕ್ಷನ್ಗೆ ಹೊರಟೋಗ್ತಾರೆ. ಆತ್ಮೋಂ ಕಾ ಜಾಡ್ ಭಿ ದಿಖಾತೆ ಹೇನ. ಪರಂಧಾಮದಲ್ಲಿ ಆತ್ಮಗಳ ವೃಕ್ಷನೂ ಇದೆ ಅಲ್ಲ. ಚಿತ್ರೋ ಮೇ ಬಹುತ್ ಕರೆಕ್ಷನ್ ಕರ್ತೆ ಬದಲ್ತೆ ಜಾಯಂಗೆ. ಚಿತ್ರಗಳಲ್ಲಿ ತುಂಬಾ ಕರೆಕ್ಷನ್ಸ್ ಇರುತ್ತೆ, ಅಂದ್ರೆ ಕರೆಕ್ಷನ್ ಮಾಡ್ತಾ ಚಿತ್ರಗಳು ಚೇಂಜ್ ಆಗ್ತಾ ಹೋಗುತ್ತೆ. जैसे बाबा सूक्ष्म वतन के लिए समझाते, संशय बुद्धि तो कहेंगे क्या, आगे ये कहते थे अभी ये कहते हैं. ಬಾಬೂರು ಕಾಲದ ಅನುಸಾರ ಜ್ಞಾನದಲ್ಲೂ ಪರಿವರ್ತನೆ ಬರುತ್ತೆ. ಕೆಲವರಿಗೆ ಏನಾಗುತ್ತೆ ಸಂಶಯ ಬುದ್ಧಿಯವರು, ಅವತ್ ಬಾಬಾ ಅವಾಗೆಲ್ಲ ಹಂಗೆ ಹೇಳ್ತಾ ಇದ್ರು, ಇವಾಗ ಯಾಕೆ ಹಿಂಗೆ ಹೇಳ್ತಾರೆ. ಕಾಲದ ಪರಿವರ್ತನೆ ಜೊತೆಗೆ ಎಲ್ಲವನ್ನೂ
ಪರಿವರ್ತನೆ ಆಗ್ಲೇಬೇಕಲ್ಲ. ಆದ್ರೆ ಸಂಶಯ ಬುದ್ಧಿಯವರಿಗೆ ಹಂಗನ್ಸುತ್ತೆ. ಅವತ್ತು ಹೆಂಗ್ ಹೇಳಿದ್ರು ಇವತ್ತು ಹಿಂಗ್ ಹೇಳ್ತಾರೆ. ಅವತ್ತಿನ ಸಮಯ ಪರಿಸ್ಥಿತಿ ಹೆಂಗಿತ್ತು ಹಂಗೆ ಹೇಳಿದ್ರು. ಇವತ್ತಿನ ಸಮಯ ಪರಿಸ್ಥಿತಿ ಏನಿದೆ ಅದಕ್ಕೆ ಸರಿಯಾಗಿ ಹೇಳ್ತಾರೆ. ಯಾಕೆಂದ್ರೆ ಬಾಬೋರಂತೂ ಸ್ವಯಂ ಜ್ಞಾನ ಸಾಗರ, ಸರ್ವಜ್ಞ ಅಲ್ವಾ. ಲಕ್ಷ್ಮೀನಾರಾಯಣರ ಕಮಾಂಡ್ ಸ್ವರೂಪವನ್ನೇ ವಿಷ್ಣು ಅಂತ ಹೇಳಲಾಗುತ್ತೆ. ಬಾಕಿ 4 ಭುಜ ಇರೋ ಮನುಷ್ಯರು ಯಾರು ಇರೋದಿಲ್ಲ. ರಾವಣನಿಗೆ 10 ತಲೆ ತೋರಿಸ್ತಾರೆ. 10 ತಲೆ ಇರೋ ಮನುಷ್ಯರು ಇರಲ್ಲ, 4 ಕೈ ಇರೋ ಮನುಷ್ಯರು ಇರಲ್ಲ. ಆ 10 ತಲೆ ರಾವಣನನ್ನ ಪ್ರತಿ ವರ್ಷ ಸುಡ್ತಾರೆ. ಜೈಸೆ ಗುಡಿಯೋಂಕ ಕೇಳ್ದೆ. ಇನ್ನೇನ್ ದಶಹರ ಬರುತ್ತೆ, ರಾವಣನ್ ಸುಡೋ ಪದ್ಧತಿ, ಗೊಂಬೆ ಆಟ ಅದು. मनुष्य कहते शास्त्रों बिगर हम जी नहीं सकते, शास्त्र तो हमारे प्राण है. ಗೀತಾ ಕಾ ದೇಖೋ ಮಾನ್ ಕಿತ್ನಾ ಹೈ. ಮನುಷ್ಯ ಏನ್ ತಿಳ್ಕೊಂಡಿದ್ದಾರೆ, ಶಾಸ್ತ್ರಗಳಿಲ್ದೆ ನಾವ್ ಇರಕ್ಕೆ ಆಗಲ್ಲ, ಶಾಸ್ತ್ರಗಳೇ ನಮ್ಮ ಪ್ರಾಣ. ಗೀತೆಗೂ ಎಷ್ಟೊಂದು ಮಾನ್ಯತೆ ಇದೆ. ಯಹಾ ತೋ ತುಮಾರೆ ಪಾಸ್ ಮುರ್ಲಿಯೋ ಕಾ ಢೇರ್ ಇಕ್ಕಟ್ಟಾ ಹೋ ಜಾತಾ, ತುಮ್ ರಖ್ಕರ್ ಕ್ಯಾ ಕರೆಂಗೆ. ದಿನ್ ಪ್ರತಿದಿನ್ ತುಮ್ ನई नई ಪಾಯಿಂಟ್ಸ್ ಸುನ್ತೆ रहते हो. ಹಾ, ಪಾಯಿಂಟ್ಸ್ ನೋಟ್ ಕರ್ನಾ ಅಚ್ಚಾ ಹೈ. ನೋಡಿ, ಬಾಬೋರ ಮುರುಳಿಗಳು ದಿನ ಕಳೆದಂತೆ ಎಷ್ಟೊಂದು ಪ್ರಿಂಟ್ ಆಗ್ತಾ ಹೋಗುತ್ತೆ. ಎಲ್ಲ ಇಟ್ಕೊಂಡು ಏನ್ ಮಾಡ್ತೀರಿ? ಬಾಬಾ ಹೇಳ್ತಾರೆ, ದಿನ ಪ್ರತಿದಿನ ಹೊಸ ಹೊಸ ಪಾಯಿಂಟ್ಸ್ ಅನ್ನು ಕೇಳ್ತಾ ಇರ್ತೀರಿ. ಹಾ, ಜೊತೆಗೆ ಹೊಸ ಹೊಸ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳೋದು ಒಳ್ಳೇದು. ಭಾಷಣ ಕರ್ತೆ ಸಮಯ ರಿಹರ್ಸಲ್ ಕರೆಂಗೆ, ಏ ಪಾಯಿಂಟ್ಸ್ ಸಮಜಾಯಂಗೆ. ಭಾಷಣ ಮಾಡುವಾಗ ನೀವು ರಿಹರ್ಸಲ್ ಮಾಡ್ತೀರಿ. ಇಂತಿಂತ ಪಾಯಿಂಟ್ ಅನ್ನ ಇಂಥವರಿಗೆ ಈ ಟೈಮಲ್ಲಿ ತಿಳಿಸ್ಕೊಡ್ತೀನಿ ಅಂತ. ಟಾಪಿಕ್ ಇನ್ ಲಿಸ್ಟ್ ನಿಮ್ಮ ಹತ್ರ ಇರಬೇಕು. ಆಜ್ ಇಸ್ ಟಾಪಿಕ್ ಪರ್ ಸಮಜಾಯಂಗೆ, ರಾವಣ ಕೌನ್ ಹೇ, ರಾಮ ಕೌನ್ ಹೇ. ನೀವು ವಿಚಾರ ಮಾಡ್ಕೊಳ್ಳಿ, ನಾನಿವತ್ತು ಈ ಟಾಪಿಕ್ ಬಗ್ಗೆ ಭಾಷಣ ಮಾಡ್ತೀನಿ. ರಾವಣ ಅಂದ್ರೆ ಯಾರು, ರಾಮ ಅಂದ್ರೆ ಯಾರು, ಸತ್ಯ ಏನು, ಹಮ್ ಆಪ್ಕೋ ಬತಾತೆ ಹೇ. ಬಾಬೋರು ಎಲ್ಲ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಈ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ರಾವಣಂದೇ ರಾಜ್ಯ ಇದೆ. ಯಾಕೆಂದ್ರೆ ಎಲ್ಲರಲ್ಲೂ 5 ವಿಕಾರಗಳು ತುಂಬಿದೆ. ಬಾಬೋರ್ ಪುನಃ ಬಂದು ರಾಮರಾಜ್ಯದ ಸ್ಥಾಪನೆ ಮಾಡ್ತಾರೆ. ಈ ಡ್ರಾಮಾದ ಆಟ ಸೋಲು ಗೆಲುವಿನ ಆಟ. ಹಾರ್ ಕೇಸೆ ಹೋತಿ 5 ವಿಕಾರೋ ರೂಪಿ ರಾವಣ ಸೆ. ಸೋಲು ಅಂದ್ರೇನು? 5 ವಿಕಾರಕ್ಕೆ ವಶ ಆಗದೆ ಸೋಲೋದು. ಮೊದ್ಲೆಲ್ಲ ಪವಿತ್ರ ಗೃಹಸ್ಥ ಆಶ್ರಮ ಇತ್ತು, ಈಗ ಎಲ್ಲರೂ ಪತೀತರು. ಸತ್ಯಯುಗದಲ್ಲಿ ಪವಿತ್ರ ಗೃಹಸ್ಥಾಶ್ರಮ. ಲಕ್ಷ್ಮೀನಾರಾಯಣರೇ, ಸತ್ಯಯುಗದ ಲಕ್ಷ್ಮೀನಾರಾಯಣರೇ ಸೊ ಮತ್ತೆ ಬ್ರಹ್ಮ ಸರಸ್ವತಿ. ಬಾಬಾ ಹೇಳ್ತಾರೆ, ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡ್ತೀನಿ. ತುಮ್ ಕಹೆಂಗೆ ಹಮ್ ಭಿ ಬಹು ಜನ್ಮೋಂ ಕೆ ಅಂತ್ ಮೇ ಬಾಪ್ ಸೆ ಜ್ಞಾನ್ ಲೇ ರಹೆ ಹೇ. ನೀವುನು ಈಗ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಬಂದು ಬಾಬೋರಿಂದ ಜ್ಞಾನ ತಗೊಳ್ತಾ ಇದ್ದೀರಿ. ಇದೆಲ್ಲ ಮಾತು ಚೆನ್ನಾಗಿ ತಿಳ್ಕೋಬೇಕಾಗಿರೋದು. ಹೋಯ್ತು ಡಲ್ ಹೆಡ್ ಬುದ್ಧಿ ಹೇ ಜೋ ಸಮಸ್ತೆ ನಹಿ ಹೇ. ಕೆಲವರು ಡಲ್ ಹೆಡ್ ಬುದ್ಧಿಯವರು, ಏನು ಅರ್ಥ ಆಗಲ್ಲ. ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಬಹುತ್ ಆಯೆ ಫಿರ್ ಚಲೆ ಗಯೆ ವ ಫಿರ್ ಆ ಜಾಯೆ. ಬಹಳಷ್ಟು ಬಂದ್ರು, ಬಾಬೋರ್ ಮಕ್ಕಳಾದ್ರು ಬಹಳಷ್ಟು ಜನ ಮಧ್ಯದಲ್ಲಿ ಹೊರಟೋಗ್ಬಿಟ್ಟಿದ್ದಾರೆ. ಪರಿಸ್ಥಿತಿ ನಿಶ್ಚಯ ಇಲ್ಲದೆ, ವಿಕಾರಗಳ ಆಕರ್ಷಣೆ, ಏನೋ ಒಂದು ಕಾರಣಾಂತರಗಳಿಂದ ಹೊರಟೋಗಿದ್ದಾರೆ. ಮತ್ತೆಲ್ಗೋಗ್ತಾರೆ ಅವರೆಲ್ಲ? ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ. ಆದ್ರೆ ಬರೋದು ಫಸ್ಟ್ ಬಂದೆ ಹೆಂಗ್ ಬಾಬೋರ್ ಮಕ್ಕಳಾಗಿದ್ದು ಅದು ಬೇರೆ, ಕೈ ಬಿಟ್ಟು ಹೋಗಿ ಮತ್ತೆ ಬರೋದೇ ಬೇರೆ. ಅಂತೂ ಬರ್ತಾರೆ, ಎಲ್ಗೂ ಹೋಗಲ್ಲ. ಪ್ರಜಾಮೆ ಪಾಯಿ ಪೈಸೆ ಕಾ ಪದ್ ಪಾಲೆಂಗೆ ವಬಿತೋ ಚಾಹಿಯೇನ. ಪ್ರಜೆಗಳಲ್ಲಿ ನಯಾ ಪೈಸೆಗೆ ಬೆಲೆ ಇರೋಂತ ಅಂದ್ರೆ ಕನಿಷ್ಠವಾದ ಪದವಿ ತಗೊಳ್ತಾರೆ. ಅವರು ಎಲ್ಲ ಬೇಕಲ್ಲ. ಅದರಿಂದ ಬರೋರು, ಬಿಟ್ಟೋಗವರು, ಇರೋರು, ನಂಬರ್ ವಾರ್ ಇದೆಲ್ಲ ನಡೀತಾ ಇರುತ್ತೆ ಸಂಗಮ ಯುಗದಲ್ಲಿ. ಯಾಕೆಂದ್ರೆ ಎಲ್ಲ ಸತ್ಯಯುಗಕ್ಕೆ ಸೀಟ್ಗಳೆಲ್ಲ ಸೆಟ್ ಆಗ್ತಾ ಇರುತ್ತೆ. ಬಿಟ್ಟೋಗೋದು, ಬರೋದು, ಇರೋದು ಎಲ್ಲನೂ ಭವಿಷ್ಯದ ಪದವಿ ಮೇಲೆ ಆಧಾರಿತವಾಗಿರುತ್ತೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಸದಾ ಇದೇ ನಶೆಯಲ್ಲಿರಿ.
ಈಗ ನಮ್ಮ ಈ ವಿದ್ಯೆ ಪೂರ್ಣ ಆಗುತ್ತೆ, ನಾವು ಮನುಷ್ಯರಿಂದ ದೇವತಾ ವಿಶ್ವದ ಮಾಲೀಕರಾಗ್ತೀವಿ. ಹಮಾರೆ ರಾಜ್ಯ ಮೇ, ನಮ್ಮ ಸತ್ಯಯುಗದ ರಾಜ್ಯ ಹೆಂಗಿರುತ್ತೆ, ಪವಿತ್ರತೆ, ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಇರುತ್ತೆ. ಅದೂ ಎಂಥದ್ದು ಅಂದ್ರೆ ನಮ್ಮಿಂದ ಯಾರು ಕಿತ್ಕೊಳಕ್ಕೆ ಆಗೋದಿಲ್ಲ. ಎರಡನೇದು, ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕು ಅಂದ್ರೆ ನೆನಪಿನ ಯಾತ್ರೆಯಲ್ಲಿ ಚೆನ್ನಾಗಿ ಈಜ್ಬೇಕು, ನೆನಪಿನ ಯಾತ್ರೆ ಚೆನ್ನಾಗಿ ಮಾಡ್ಬೇಕು. ಮಾಯೆಯ ಮೋಸವನ್ನ ಅನುಭವಿಸಬಾರ್ದು. ಹೆಂಗೆ ನೀರಲ್ಲಿ ಮುಳುಗಿದ್ರೆ, ನೀರ್ ಕುಡಿದ್ರೆ, ಗುಟುಕ್ಸಿದ್ರೆ ಏನಾಗುತ್ತೆ, ಹಂಗೆ ಮಾಯೆಯ ಗುಟ್ಕ, ಮಾಯೆಯಲ್ಲಿ ಮುಳುಗೋಗ್ಬಾರ್ದು. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೆನಪಿನ ಚಾರ್ಟ್ ಅನ್ನು ಯಥಾರ್ಥವಾಗಿ ತಿಳ್ಕೊಂಡು ಬರಿಬೇಕು. ಕ್ಲಾಸಲ್ಲಿ ಕುತ್ಕೊಂಡು ಬುದ್ಧಿ ಇಡೀ ಗಂಟೆ ಹೊರಗಡೆ ಹಳಿಯುತ್ತೆ, ನಾನು 1 ಗಂಟೆ ಕ್ಲಾಸ್ ಕೇಳಿದೆ ಅಂತ ಬರೆದ್ರೆ ಬಾಬಾ ಅವ್ರು ಅದನ್ನು ಒಪ್ಕೋತಾರ? 1 ಗಂಟೆ ಯೋಗದಲ್ಲಿ ಕೂತೆ, ಆದ್ರೆ ಬುದ್ಧಿ 1 ಗಂಟೆಯಲ್ಲಿ ಎಷ್ಟು ಗಂಟೆ ಅಲಿತಾ ಬಂತು, ಎಷ್ಟು ಗಂಟೆ ಬಾಬೋರಲ್ಲಿ ಸ್ಥಿರವಾಗಿತ್ತು? ಚಾರ್ಟ್ ಅನ್ನ ಸತ್ಯವಾಗಿ ಬರೀರಿ. ಏಕೆಂದ್ರೆ ಬಾಬೋರಿಗೆ ಸತ್ಯತೆ, ಪ್ರಾಮಾಣಿಕತೆನೇ ಮುಖ್ಯ. ನಾನು ಇಷ್ಟು ಗಂಟೆ 5 ಗಂಟೆ ಯೋಗ ಮಾಡದೆ 8 ಗಂಟೆ, ನಾನು ಅದನ್ನು ಒಪ್ಕೊಳ್ಳೋದೇ ಇಲ್ಲ ಅಂತಾರೆ ಬಾಬೋರು. ವರದಾನ: ಪುರುಷಾರ್ಥ ಹಾಗೂ ಪ್ರಾರಬ್ಧದ ಲೆಕ್ಕವನ್ನು ತಿಳ್ಕೊಂಡು ತೀವ್ರ ಗತಿಯಿಂದ ಮುಂದುವರಿಯುವಂತವರೇ ನಾಲೆಜ್ಫುಲ್ ಭವ. ಪುರುಷಾರ್ಥದಿಂದ ಬಹಳ ಕಾಲದ ಪ್ರಾರಬ್ಧ ಮಾಡ್ಕೊಳಕ್ ಇದೊಂದೇ ಸಮಯ. ಸಂಗಮ್ ಯುಗ ಮಾತ್ರ ಪುರುಷಾರ್ಥದಿಂದ ಬಹಳ ಕಾಲದ ಪ್ರಾರಬ್ಧ ಮಾಡ್ಕೊಳ್ಳೋ ಸಮಯ ಇದು. ಆದ್ದರಿಂದ ನಾಲೆಜ್ಫುಲ್ ಆಗಿ ತೀವ್ರ ಗತಿಯಿಂದ ಮುಂದುವರಿತಾ ಹೋಗಿ. ಇಸ್ಮೇ ಯೇ ನೈ ಸೋಚೋ ಆಜ್ ನೈ ತೋ ಕಲ್ ಬದಲ್ ಜಾಯೆಂಗೆ, ಇಸೇ ಹಿ ಅಲ್ಬೇಲಾಪನ್ ಕಹಾ ಜಾತ. ಅಯ್ಯೋ, ಇವತ್ತು ಚೇಂಜ್ ಆಗ್ಲಿಲ್ಲ ಅಂದ್ರೆ ಬಿಡಿ, ನಾಳೆ ಚೇಂಜ್ ಆಗ್ತೀನಿ, ಟೈಮ್ ಬಂದಾಗ ಚೇಂಜ್ ಆಗ್ತೀನಿ, ಇದೆಲ್ಲ ಮುಗಿದ ಮೇಲೆ ಚೇಂಜ್ ಆಗ್ತೀನಿ. ಇದಕ್ಕೆ ಹುಡುಗಾಟಿಕೆ ಅಂತ ಹೇಳೋದು. ಈ ಹುಡುಗಾಟಿಕೆ ಮಾಡಬೇಡಿ. ಅಂದ್ರೆ ಇಲ್ಲಿ ಬಹಳ ಕಾಲದ ಪ್ರಾರಬ್ಧ ಮಾಡ್ಕೊಳ್ಬೇಕು ಅಂದ್ರೆ ನಾಲೆಜ್ಫುಲ್ ಆಗಿ ತೀವ್ರ ಗತಿಯಿಂದ ಮುಂದುವರಿಬೇಕು. ಹಂಗಲ್ಲ ಟೈಮ್ ಬಂದಾಗ ಆಗ್ತೀನಿ ಅಂದ್ರೆ ಹುಡುಗಾಟಿಕೆ. अभी तक बाप दादा स्नेह के सागर बन सर्व संबंध के स्नेह में बच्चों का अलबेलापन साधारण पुरुषार्थ देखते सुनते भी एक्स्ट्रा मदद से एक्स्ट्रा मार्क्स देकर आगे बढ़ा रहे हैं. ಇವತ್ತಿನವರೆಗೂ ಬಾಬೋರ್ ನಮ್ಮನ್ನು ಹೆಂಗ್ ನಡೆಸ್ತಾ ಇದ್ದಾರೆ? ಬಾಪ್ ದಾದವರು ಸ್ನೇಹ ಸಾಗರಾಗಿ ಸರ್ವ ಸಂಬಂಧದ ಸ್ನೇಹದಲ್ಲಿ ನಿಮ್ಮ ಮಕ್ಕಳ ಹುಡುಗಾಟಿಕೆ, ಸಾಧಾರಣವಾಗಿರೋ ಪುರುಷಾರ್ಥ ಎಲ್ಲ ಗೊತ್ತು ಬಾಬೋರಿಗೆ. ನೋಡ್ತಾ ಕೇಳ್ತಾನೋ ಇನ್ನೂ ಎಕ್ಸ್ಟ್ರಾ ಸಹಯೋಗದಿಂದ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ನಿಮ್ಮನ್ನ ನಡೆಸ್ತಾ ಇರೋದು. ನೋಡಿ, ನಾನೇ ನಡೀತಾ ಇದ್ದೀನಿ, ನಾನು ಮಾಡಿದಕ್ಕೆಲ್ಲ ಸಿಕ್ಕಿದೆ, ಅದಾಗುತ್ತೆ ಇದಾಗುತ್ತೆ ಅಲ್ಲ. ನೋಡಿ, ನೀವು ಮಾಡೋದು ಎಂಥದ್ದು ಪುರುಷಾರ್ಥ ಗೊತ್ತು, ಹುಡುಗಾಟಿಕೆ, ಸಾಧಾರಣ ಪುರುಷಾರ್ಥ ಎಲ್ಲ ನೋಡಿ ಬಾಬೋರು ಎಕ್ಸ್ಟ್ರಾ ಸಹಯೋಗದಿಂದ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಮುಂದುವರಿಸ್ತಾರೆ. ಆದ್ದರಿಂದ ನಾಲೆಜ್ಫುಲ್ ಆಗಿ ಹಿಮ್ಮತ್ और मदद के विशेष वरदान का लाभ लो. ಸಾಹಸ ಮತ್ತು ಸಹಯೋಗದ ವಿಶೇಷ ವರದಾನದ ಲಾಭ ತಗೊಳ್ಳಿ. ಯಾವಾಗ ನಮ್ಗೆ ಸಾಹಸ ಇರುತ್ತೆ ಅಷ್ಟು ಬಾಬೋರ ವರದಾನ ಸಿಗುತ್ತೆ, ಸಹಯೋಗ ಸಿಗುತ್ತೆ. ಸಾಹಸ ಇಲ್ಲ, ಹುಡುಗಾಟಿಕೆ, ಅಯ್ಯೋ ಮಾಡಿದ್ರಾಯ್ತು, ನೋಡಿದ್ರಾಯ್ತು, ಚೇಂಜ್ ಆದ್ರೆ ಆಯ್ತು ಅಂದ್ರೆ ಹುಡುಗಾಟಿಕೆ. ಬಾಬೋರ್ ಸಹಯೋಗನೂ ಸಿಗಲ್ಲ. ಸಾಹಸ ಇದ್ರೆ सहयोग. स्लोगन: प्रकृति का दास बनने वाले ही उदास होते हैं, इसलिए प्रकृति जीत बनो. ಪ್ರಕೃತಿಗೆ ದಾಸರಾಗವರೇ ಉದಾಸರಾಗಿರ್ತಾರೆ. ಆದ್ದರಿಂದ ಪ್ರಕೃತಿ ಜೀತರಾಗಿ, ಪ್ರಕೃತಿಗೆ ದಾಸರಾಗಬೇಡಿ. ಅವ್ಯಕ್ತ इशारे पॉइंट: जैसे कोई सागर में समा जाए उस समय सिवाय सागर के कुछ नजर नहीं आएगा. ನೋಡಿ, ಯಾರಾದ್ರೂ ಸಾಗರದ ಒಳಗೆ ಮುಳುಗಿದರೆ, ಮುಳುಗಿದವ್ರು ಕಾಣಿಸ್ತಾರ? ಸಾಗರದ ನೀರ್ ಮಾತ್ರ ಕಾಣಿಸ್ತದೆ, ಮುಳುಗೋಗಿದ್ದಾರೆ ಅಂದ್ರೆ ಕಾಣಲ್ಲ. तो बाप अर्थात सर्व गुणों के सागर में समा जाना. ಬಾಬೋರ ನೆನಪು ಅಂದ್ರೆ ಹೆಂಗೆ? ಸರ್ವ ಗುಣಗಳ ಸಾಗರದಲ್ಲಿ ಮುಳುಗೋಗಿ. ಬಾಬಾ ಅಂದ್ರೆ ಸರ್ವ ಗುಣಗಳ ಸಾಗರ, ಅದರಲ್ಲಿ ಮುಳುಗೋಗಿ. ಇದಕ್ಕೆ ಹೇಳೋದು ಲವ್ ಲೀನ ಸ್ಥಿತಿ. ಪ್ರೀತಿಯಲ್ಲಿ ಲೀನ ಆಗೋದು ಅಂದ್ರೆ ಬಾಬೋರ ಗುಣಗಳಲ್ಲಿ ಮುಳುಗೋಗೋದು.
तो बाप में नहीं समाना, लेकिन बाप की याद में स्नेह में समा जाना है. ಬಾಬೋರಲ್ಲಿ ಸೇರ್ ಹೋಗೋದಲ್ಲ, ಆತ್ಮ ಪರಮಾತ್ಮನಲ್ಲಿ ಸೇರ್ ಹೋಗೋದಲ್ಲ, ಆದ್ರೆ ಬಾಬೋರ ನೆನಪಲ್ಲಿ, ಬಾಬೋರ ಸ್ನೇಹದಲ್ಲಿ ಮುಳುಗೋಗಿ. ಹೆಂಗೆ ಸಾಗರದಲ್ಲಿ ಅಥವಾ ನೀರಲ್ಲಿ ಮುಳುಗದವ್ರು ಹೆಂಗೆ ಕಾಣಿಸೋದಿಲ್ವಲ್ಲ, ಆ ತರ ಬಾಬೋರ ಸ್ನೇಹದ ಸಾಗರದಲ್ಲಿ ಮುಳುಗಿ ಒಂದಾಗ್ಬಿಡಿ. ಇವತ್ತಿನ ದಾದೀಜಿಯವರ ವಿಶೇಷತೆ, ದಿವ್ಯತೆಯ ಆಧಾರದ ಮೇಲೆ ಮಾನ अपमानದಿಂದ उपराम निर्लिप्त. दादी जी में ऐसी दिव्यता झलकती थी जो उन्हें मान अपमान की परवाह नहीं रहती. ದಾದಿಜಿಯವರಲ್ಲಿ ಇಷ್ಟೊಂದು ದಿವ್ಯತೆಯ ಹೊಳಪಿತ್ತು, ದಾದಿಗೆ ಯಾವತ್ತೂ ಮಾನ ಅಪಮಾನದ ಕೇರಿಲ್ಲ. ಯಾರೋ ಮೈಮೆ ಮಾಡಿದ್ರು ಖುಷಿ ಆಯ್ತು, ಅಪಮಾನ ಮಾಡಿದ್ರು ಕೆಳಗ್ ಬಂದ್ರು, ಆ ತರ ಇಲ್ಲ. ಅದೆರಡನ್ನೂ ಕೇರ್ ಮಾಡ್ಲಿಲ್ಲ. दादी जी ने अपने एक एक कर्मेंद्रियों को दिव्य बनाया. ಪ್ರಕಾಶ್ಮಣಿ ದಾದೀಜಿ ಅವರು ತನ್ನ ಒಂದೊಂದು ಕರ್ಮೇಂದ್ರಿಯಗಳನ್ನು ದಿವ್ಯ ಮಾಡ್ಕೊಂಡ್ರು. ದಾದೀಜಿ कहती ಚೆಕ್ ಕರೋ ಮೇರೆ ಕಾನ್ ದಿವ್ಯ ಬನೆ ಹೇ. ದಾದೀಜಿ ಅವರು ಹೇಳ್ತಾ ಇದ್ದಾರೆ, ನಿಮ್ಮನ್ನ ನೀವೇ ಚೆಕ್ ಮಾಡ್ಕೊಳ್ಳಿ, ನನ್ನ ಈ ಕಿವಿಗಳು ಕರ್ಣಗಳು ದಿವ್ಯವಾಗಿದೆಯಾ? ಇಲ್ಲಿವರೆಗೂ ಕನರಸ ಕೇಳುವಂತಹ ರುಚಿ ಇಲ್ವಾ? ಅನರಸ, ಪರಚಿಂತನೆ ಅಥವಾ ಕಿವಿಗೆ ಇಂಪಾಗಿರೋದು, ಕೇಳಕ್ ತುಂಬಾ ಇಷ್ಟವಾಗಿರೋದು, ಅದು ನಷ್ಟ ಆಗುತ್ತೋ ಕಷ್ಟ ಆಗುತ್ತೋ ಅಂತೂ ಇದು ಇಷ್ಟ ಆಗುತ್ತೆ ಅಂದ್ರೆ ಅರ್ಥ ಏನು? ಕನರಸ ಕೇಳೋ ರುಚಿ ಹೋಗಿದೆಯಾ ನಂದು? हमारे ये नयन दूसरों को प्यार की भावना से, बाई बाई की दृष्टि से बाबा के रत्नों को देखने के लिए है. ಈ ನಯನಗಳು ಬೇರೆಯವರನ್ನ ಪ್ರೀತಿಯ ಭಾವನೆಯಿಂದ, ಸಹೋದರ ಸಹೋದರ ದೃಷ್ಟಿಯಿಂದ, ಬಾಬೋರ ರತ್ನಗಳಿವರು ಅನ್ನೋ ಭಾವನೆಯಿಂದ ನೋಡ್ಲಿಕ್ಕೆ ಈ ಕಣ್ಣುಗಳು. ये नयन किसी को बुरी दृष्टि से, द्वेष दृष्टि से तो नहीं देखते हैं. ನೋಡ್ಕೊಳ್ಳಿ, ನನ್ನ ಕಣ್ಣುಗಳು ದಿವ್ಯವಾಗಿದೆಯಾ? ನನ್ನ ನಯನಗಳಲ್ಲಿ ಕೆಟ್ಟ ದೃಷ್ಟಿ, ದ್ವೇಷದ ದೃಷ್ಟಿ ಅಂತೂ ಇಲ್ಲ ತಾನೆ? ಆ ದೃಷ್ಟಿಯಲ್ಲಿ ನಾನು ನೋಡಲ್ಲ ತಾನೆ? ಮೇರೆ ಮೇ ಜರಾ ಭಿ ಮೂಡ್ ಆಫ್ ಕರ್ನೆ ಕಿ ಆದತ್ ತೋ ನಹಿ ಹೇ. ನನ್ನಲ್ಲಿ ಯಾವುದೇ ಮೂಡ್ ಆಫ್ ಆಗೋ ಅಭ್ಯಾಸ ಇಲ್ವಾ? ನೋಡಿ, ಮಾತು ಪರಿಸ್ಥಿತಿ ಬಂತು, ಮೂಡ್ ಆಫ್ ಆಯ್ತು, ದಿನಗಟ್ಲೆ ವಾರಗಟ್ಲೆ ಯಾರ ಜೊತೆ ಮಾತಿಲ್ಲ, ಕತೆ ಇಲ್ಲ, ಮುಸ್ಕಾಕೊಂಡು ಮಲ್ಕೊಂಡ್ ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಆ ತರ ಅಲ್ಲ. ನೋಡಿ, ನನ್ನ ಕಿವಿಗಳು ಪಾವನವಾಗಿದೆಯಾ? ನನ್ನ ಕಣ್ಣುಗಳು ಪಾವನವಾಗಿದೆಯಾ? ದಿವ್ಯವಾಗಿದೆಯಾ? ನನ್ನ ಮನಸ್ಸು ಪಾವನ ದಿವ್ಯ ಇದೆಯಾ? ಮೂಡ್ ಆಫ್ ಆಗಲ್ವಾ? ಎಲ್ಲಿ ದಿವ್ಯತೆ ಇದೆಯೋ मान शान से उपराम अर्थात न्यारे रहते हैं तो सभी का मान स्वतः मिलता है. ಯಾರಲ್ಲಿ ದಿವ್ಯತೆ ಇದೆ, ದಿವ್ಯತೆ ಅಂದ್ರೆ ದೈವತ್ವ ಇದೆ, ಅವರಿಗೆ ಮಾನ ಗೌರವ ಅಪಮಾನ ಎಲ್ಲದ್ರಿಂದನೂ ನಿರ್ಲಿಪ್ತ, ಯಾವುದು ಅವರನ್ನ ಟಚ್ ಮಾಡಲ್ಲ, ನ್ಯಾರ ಇರ್ತಾರೆ. ಎಲ್ಲರ ಮಾನ ಅವರಿಗೆ ಸ್ವತಃ ಸಿಗುತ್ತೆ. ನೋಡಿ, ಶಿವಬಾಬಾವ್ರನ್ನ ಎಲ್ಲರೂ ಯಾಕೆ ಪ್ರೀತಿ ಮಾಡ್ತಾರೆ? ಯಾಕೆ ಅಂದ್ರೆ ಬಾಬೋರ್ ಎಲ್ಲರಿಂದ ಎಲ್ಲದ್ರಿಂದ ನ್ಯಾರ, ಡಿಟ್ಯಾಚ್ ಆಗಿದ್ದಾರೆ. ನೀವು ಅಷ್ಟೇನೆ, ಎಷ್ಟು ಇದ್ಯಾವುದು ಮಾನ ಅಪಮಾನ ಯಾವುದನ್ನು ಸ್ವೀಕಾರ ಮಾಡದೆ ನಿರ್ಲಿಪ್ತವಾಗಿರ್ತೀರೋ ಅಷ್ಟು ಎಲ್ಲರ ಮಾನ ಸ್ವತಃ ಸಿಗುತ್ತೆ. ದಾದೀಜಿಯವರ ಅಂಗನೂ ದಿವ್ಯತೆಯಿಂದ ಕೂಡಿತ್ತು. ಮಾನ ಅಪಮಾನ ಯಾವುದರ ಎಫೆಕ್ಟ್ ಇಲ್ಲ ದಾದಿಗೆ, ಎಲ್ಲದ್ರಿಂದ ನಿರ್ಲಿಪ್ತವಾಗಿದ್ರು. ಹಾಗೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನನ್ನ ಕಿವಿಗಳು, ನನ್ನ ಕಣ್ಣುಗಳು, ನನ್ನ ಬಾಯಿ, ನನ್ನ ಕೈಗಳು ಎಲ್ಲವೂ ದಿವ್ಯತೆಯಿಂದ ಕೂಡಿದೆಯಾ ಅಂತ ಹೇಳಿ. ಇವತ್ತಿನ ಸ್ವಮಾನ, 3ನೇ ಸಪ್ತಾಹ, ನಮ್ರತಾ ಸ್ವರೂಪ ಸ್ಥಿತಿ. ಕರ್ಮ ಮಾಡ್ತಾ ನೆನಪಿರ್ಲಿ, ನಾನು ನಿಮಿತ್ತ ಮಾತ್ರ, ಮಾಡಿಸುವಂತವರು ಬಾಬೋರಿದ್ದಾರೆ. ಕರ್ಮ ಮಾಡ್ತಾ ಸ್ಮೃತಿ ಇರ್ಲಿ, ನಾನು ನಿಮಿತ್ತ ಮಾತ್ರ ಇದ್ದೀನಿ, ಮಾಡಿಸುವಂತವರು ಬಾಬೋರಿದ್ದಾರೆ. ಯೋಗದಲ್ಲಿ ಅಭ್ಯಾಸ ಮಾಡಲಿಕ್ಕೆ ಮಧುರವಾದ ಬಾಬೋರಿಂದ ನನ್ನ ಆತ್ಮಕ್ಕೆ ಮಧುರವಾದ ಬಾಬೋರು ನನ್ನ ಆತ್ಮವನ್ನು ವಿಶ್ವ ಸೇವೆಗೆ ನಿಮಿತ್ತ ಮಾಡಿದ್ದಾರೆ. ನಮ್ಮನ್ನು ಸೆಲೆಕ್ಟ್ ಮಾಡಿ ಸೇವೆ ಕೊಟ್ಟು ನಿಮಿತ್ತ ಮಾಡಿದ್ದಾರೆ. ವಿಶ್ವ ಕಲ್ಯಾಣದ ಶ್ರೇಷ್ಠ ಭಾವನೆಯಿಂದ ನಮ್ರತೆಯ ಅವತಾರ ಆಗಿ
ವಿಶ್ವದ ಸರ್ವ ಆತ್ಮಗಳಿಗೂ ನಾನು ಸಹಯೋಗ ಕೊಡ್ತಾ ಇದ್ದೀನಿ. ಈ ತರ ಅನುಭವ ಮಾಡಿ. ಬಾಬೋರ್ ನನ್ನ ಆತ್ಮನ ವಿಶ್ವ ಸೇವೆಗೆ ನಿಮಿತ್ತ ಮಾಡಿದರೆ, ಬಾಬೋರ್ ನಮ್ಮನ್ನು ಇಟ್ಟಿದ್ದಾರೆ, ಮನೇಲಿ ಇಟ್ಟಿರ್ಲಿ, ಸೆಂಟ್ರಲ್ ಇಟ್ಟಿರ್ಲಿ, ಎಲ್ಲೇ ಇಟ್ಟಿರ್ಲಿ, ಅದು ಬಾಬೋರ ಶ್ರೀಮತದ ಅನುಸಾರ ಬಾಬಾ ನನ್ನನ್ನು ನಿಮಿತ್ತ ಮಾಡಿದ್ದಾರೆ. ವಿಶ್ವ ಕಲ್ಯಾಣದ ಶ್ರೇಷ್ಠ ಭಾವನೆಯಿಂದ ನಮ್ರತೆಯ ಅವತಾರ ಆಗಿದ್ದೀನಿ. ವಿಶ್ವದ ಎಲ್ಲ ಆತ್ಮಗಳಿಗೂ ಸಹಯೋಗ ಕೊಡ್ತಾ ಇದ್ದೀನಿ. ಇದನ್ನ ಸ್ಮೃತಿಗೆ ತಂದ್ಕೊಳ್ಳಿ. ಯೋಗದಲ್ಲಿ ಈ ತರ ವೈಬ್ರೇಷನ್ ಅನ್ನ ಹರಡುವಂತ ಅನುಭವ ಮಾಡಿ. ಇಡೀ ದಿನ ಸ್ಮೃತಿ ಇರಬೇಕು, ನಾನು ನಿಮಿತ್ತ ಮಾತ್ರ, ಮಾಡಿ ಮಾಡಿಸೋರು ಬಾಬೋರು ಅನ್ನೋ ಸ್ಮೃತಿ ಇಡೀ ದಿನದಲ್ಲೂ ಇರಬೇಕು. ಯಾಕೆಂದ್ರೆ ನಿಮಿತ್ತ ಅಂದ್ರೆ ನಿರ್ಮಾಣತೆ ಎಲ್ಲವೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಿಮಿತ್ತ ಭಾವದ ಸ್ಮೃತಿ ಇಟ್ಕೊಂಡು ಮಾಡಿ. ಎಂದು ಸ್ವಧರ್ಮವನ್ನ ಮರಿಬೇಡಿ. ಈ ಮರೆಯೋದೇ ದೊಡ್ಡ ಮಿಸ್ಟೇಕ್ ಇದು. ಮನೆ ಮತ್ತು ರಾಜ್ಯವನ್ನ ನೆನಪು ಮಾಡಿ. ಎಷ್ಟು ಸತ್ಯುಗ ಹತ್ರ ಬರ್ತಾ ಹೋಗುತ್ತೋ ಅಷ್ಟು ಸತ್ಯುಗದ ದೃಶ್ಯಗಳು ಕಾಣಿಸ್ತಾ ಹೋಗುತ್ತೆ. ಅಂದ್ರೆ ನಿಮ್ ಮುಂದೆ ಅದು ಬುದ್ಧಿಗೆ ಬರ್ತಾ ಹೋಗುತ್ತೆ. ಬಾಬೋರ್ ನಮ್ಗೆ ಈಜದನ್ನು ಕಲ್ಸ್ಕೊಟ್ಟಿದ್ದಾರೆ. ಬಾಬೋರ್ ಕೈ ಹಿಡ್ಕೊಂಡು ಈ ದಡದಿಂದ ಆ ದಡಕ್ಕೆ ನಾವು ಹೋಗ್ಬೇಕು. ಓಂ ಶಾಂತಿ.